ಇದು ಹುಸಿಯ ನುಡಿಯಲು ಬೇಡ ವಿಶೇಷ ರಮಾಕಾಂತ್ ವೀಕ್ಷಕರೇ, ಒಂದು ವಿವಾದ ಅಂತೂ ಸೃಷ್ಟಿಯಾಗ್ತಾ ಇದೆ. ಅಂದ್ರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ವಚನ ಸಾಹಿತ್ಯ ಅಂತಕ್ಕಂಥದ್ದು ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಒಂದು ಕಾಲಘಟ್ಟ. ಜೊತೆಗೆ ಅನೇಕ ವಚನಕಾರರು, ಶಿವಶರಣರು ಈ ನಾಡಿಗೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಸಾಮಾಜಿಕ ಬದಲಾವಣೆ ದೃಷ್ಟಿಯಿಂದ ಆಗಬಹುದು ಅಥವಾ ಇತರ ಯಾವುದೇ ರೀತಿಯ ಬದಲಾವಣೆ ದೃಷ್ಟಿಯಿಂದ ಆಗಬಹುದು. ಅವರ ವಚನಗಳು ಇವತ್ತಿಗೂ ಕೂಡ ಅಮೂಲ್ಯ ಸಂಗ್ರಹ ಅಂತಾನೆ ಹೇಳಲಾಗುತ್ತೆ. ಇಂಥ ವಚನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಚನಕಾರರ ಅಂಕಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಲಘಟ್ಟದಲ್ಲಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಒಂದಷ್ಟು ವಿವಾದಗಳು ತಲೆದೋರ್ತಾ ಇವೆ. ಅದರಲ್ಲಿ ಕೂಡ ಮುಖ್ಯವಾಗಿ ತೀರಾ ಮೊದಲಿಗೆ ಬಸವಣ್ಣನವರ ವಚನಗಳ ಅಂಕಿತಕ್ಕೆ ಸಂಬಂಧಪಟ್ಟಂತೆ ಅದು ಕೂಡಲ ಸಂಗಮ ದೇವ ಅಲ್ಲ ಅನ್ನೋ ಒಂದು ವಿವಾದ ಸೃಷ್ಟಿಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದ ಹೈಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಅದೇ ರೀತಿಯ ಇನ್ನೊಂದು ವಿವಾದ ಕೂಡ ಈಗ ಶುರುವಾಗ್ತಾ ಇದೆ. ಅದೇನಂದ್ರೆ ಚನ್ನಮಲ್ಲಿಕಾರ್ಜುನ ಅಂದ್ರೆ ಅಕ್ಕನ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಅಲ್ಲ, ಚನ್ನಮಲ್ಲಿಕಾರ್ಜುನ ಜೊತೆಗೆ ಬೇರೆ ಕೂಡ ಇದೆ ಅನ್ನೋದು ಕೂಡ ಶುರುವಾಗ್ತಾ ಇದೆ. ಹಾಗಾದ್ರೆ ಏನಿದು ಅನ್ನೋ ಒಂದು ವಿವಾದ ತಲೆದೋರ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಸಾಕಷ್ಟು ಅತಿಥಿಗಳು ಆಗಮಿಸಿದ್ದಾರೆ. ಮೊದಲಿಗೆ ಸಿಎಂ ಕುಂದಗೋಳ ಅವರು ಇದ್ದಾರೆ, ಬಸವೇಶ್ವರ ಕಾಲೇಜಿನ ಪ್ರಿನ್ಸಿಪಾಲ್ ಅವರು. ಕುಂದಗೋಳ ಅವರ ಚರ್ಚೆಗೆ ನಿಮಗೆ ಸ್ವಾಗತ. ಅನಂತರದಲ್ಲಿ ಮಾತೆ ಮಹಾದೇವಿ ಅವರು ಇದ್ದಾರೆ, ಬಸವ ಧರ್ಮದ ಪೀಠಾಧ್ಯಕ್ಷರು. ಮಾತೆ ಮಹಾದೇವಿ ಅವರೇ, ನಿಮಗೆ ಚರ್ಚೆಗೆ ಸ್ವಾಗತ. ಇನ್ನು ಸಾಹಿತಿ ಮತ್ತು ಹೋರಾಟಗಾರರಾಗಿರ್ತಕ್ಕಂಥ ಚಂದ್ರಶೇಖರ ಪಾಟೀಲ್ ಅವರಿದ್ದಾರೆ. ಚಂದ್ರಶೇಖರ ಪಾಟೀಲ್ ಅವರೇ, ಚರ್ಚೆಗೆ ಸ್ವಾಗತ. ಅನಂತರದಲ್ಲಿ ಈ ಒಂದು ಏನು ಅಕ್ಕನ ಸಮಗ್ರ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿಯ ಸಂಪಾದಕರಾಗಿರ್ತಕ್ಕಂಥ ಶರಣ ಸಚ್ಚಿದಾನಂದ ಚಟನಹಳ್ಳಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಿಮಗೂ ಕೂಡ ಶರಣಾರ್ಥಿ. ನಾನು ಈ ಒಂದು ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಈ ವಚನಗಳಲ್ಲಿ ಯಾಕೆ ಒಂದು ಬದಲಾವಣೆಯಾಗಿದೆ, ವಿಶೇಷವಾಗಿ ಅಂಕಿತಗಳಲ್ಲಿ ಅಂದ್ರೆ ಕೂಡಲ ಸಂಗಮ ಏನು ಆ ಒಂದು ಅಂಕಿತ ಇತ್ತು, ಆ ಕೂಡಲ ಸಂಗಮ ಜೊತೆಗೆ ಬೇರೆ ಏನ್ ಸೇರ್ಪಡೆ ಆಗಿದೆ, ಈ ವಿವಾದ ಏನ್ ಸ್ವರೂಪವನ್ನು ಪಡೆದುಕೊಂಡಿದೆ. ಅನಂತರದಲ್ಲಿ ಇತ್ತೀಚೆಗೆ ಅಕ್ಕನ ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನ ಜೊತೆಗೆ ಬೇರೆ ಯಾವ ಅಂಕಿತ ಅಲ್ಲಿ ಸೇರ್ಪಡೆಯಾಗಿದೆ, ಇದಕ್ಕೆ ಇರ್ತಕ್ಕಂಥ ಆಧಾರಗಳೇನು, ಇದ್ರ ಬಗ್ಗೆ ಶರಣರು ಮತ್ತು ಈ ಒಂದು ವಚನಕಾರರು ಅಥವಾ ಈ ವಚನವನ್ನ ಒಂದು ಫಾಲೋ ಮಾಡ್ತಾ ಬಂದಿರತಕ್ಕಂಥವರು ಏನ್ ಹೇಳಿದ್ದಾರೆ ನೋಡೋಣ. ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ಬಸವಣ್ಣ ಅವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಂತ. ಆದ್ರೆ ಕೂಡಲ ಸಂಗಮ ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಬಸವಣ್ಣನವರ ಅಂಕಿತ ನಾಮವನ್ನು ಕೂಡಲ ಸಂಗಮ ದೇವ ಬದಲಿಗೆ ಲಿಂಗದೇವ ಅಂತ ತಿದ್ದುಪಡಿ ಮಾಡಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿಬಿಟ್ಟಿದ್ರು. ಮಾತೆ ಮಹಾದೇವಿ ಕ್ರಮ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪರಿಣಾಮ ವಿವಾದ ಕೋರ್ಟ್ ಮೆಟ್ಟಿಲೇರಿತು. ಕೋರ್ಟ್ ಮಾತೆ ಮಹಾದೇವಿಗೆ ಛೀಮಾರಿ ಹಾಕಿತ್ತು. ವಚನಾಂಕಿತ ತಿದ್ದುಪಡಿ ಮಾಡಿದ್ದ ಪುಸ್ತಕಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತು. ಈ ವಿವಾದ ಮರೆಯುವ ಮುನ್ನವೇ ಹೊಸ ವಿವಾದವೊಂದಕ್ಕೆ ಮಾತೆ ಮಹಾದೇವಿ ಹಾಗೂ ಅವರ ಪರಮ ಭಕ್ತರೊಬ್ಬರು ನಾಂದಿ ಹಾಡಿದ್ದಾರೆ. ಈ ಸಲ ಮಹಾಶಿವಶರಣೆ ಅಕ್ಕ ಮಹಾದೇವಿ ಅವರ ವಚನಾಂಕಿತ ತಿದ್ದುಪಡಿ ಮಾಡಲಾಗಿದೆ. ಮಾತೆ ಮಹಾದೇವಿಯವರ ಆಪ್ತರಾದ ಬೀದರ್ ಜಿಲ್ಲೆಯ ಸಚ್ಚಿದಾನಂದ ಚಟನಹಳ್ಳಿ ಬರೆದ ಅಕ್ಕನ ಸಮಗ್ರ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿ ಪುಸ್ತಕದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳಲ್ಲಿನ ಚನ್ನಮಲ್ಲಿಕಾರ್ಜುನ ಎಂಬ ಅವರ ವಚನಾಂಕಿತವನ್ನು ತಿದ್ದುಪಡಿ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ಚನ್ನಮಲ್ಲಿಕಾರ್ಜುನ ದೇವರ ದೇವ ಎಂದು ತಿದ್ದಲಾಗಿದೆ. ಅಷ್ಟೇ ಅಲ್ಲ, ಮಾತೆ ಮಹಾದೇವಿಯವರು ಈ ಪುಸ್ತಕಕ್ಕೆ ಶುಭ ಹಾರೈಕೆಯ ಮಾತೃಹಾರಕ್ಕೆ ಬರೆದು ಹರಸಿದ್ದಾರೆ. ಜೊತೆಗೆ ತಮ್ಮ ಸಂಸ್ಥೆಯಾದ ವಿಶ್ವ ಕಲ್ಯಾಣ ಮಿಷನ್ನಿಂದ ಪುಸ್ತಕ ಪ್ರಕಟಿಸುವ ಮೂಲಕ ಮತ್ತೊಂದು ವಿವಾದವನ್ನ ತಮ್ಮ ಮೇಲೆ ಎಳೆದುಕೊಂಡಿದ್ದಾರೆ. ಈ ಬೆಳವಣಿಗೆಗೆ ಕಲ್ಯಾಣ ನಾಡಿನ ಮಠಾಧೀಶರು, ಬಸವಾನುಯಾಯಿಗಳು, ಶರಣ ಸಾಹಿತಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಈ ಪುಸ್ತಕ ಮುಟ್ಟುಗೋಲು ಹಾಕಬೇಕೆಂದು ಒತ್ತಾಯಿಸಿದ್ದಾರೆ. 35 ಜನ ವಚನಕಾರ್ತಿಯರಲ್ಲಿ ವಿಶೇಷವಾಗಿ ಇರತಕ್ಕಂತ ಪ್ರಥಮ ಮಹಿಳಾ ಕವಯಿತ್ರಿ ಎಂದೇ ಪ್ರಸಿದ್ಧಳಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ವಚನವನ್ನು ತಿದ್ದತಕ್ಕಂಥದ್ದು ಬಹಳ ಅಪರಾಧವೆನಿಸ್ತಾ ಇದೆ. ಇದು ಸರ್ಕಾರ ಸಮಾಜದಲ್ಲಿ ಗೊಂದಲ ಹೇಳೋಕ್ಕಿಂತ ಮೊದಲೇ ಅವರು ಮುಟ್ಟುಗೋಲನ್ನು ಹಾಕೊಳ್ಳಬೇಕು. ಜನ ಎಲ್ಲ ದಂಗೆ ಹೇಳಿ ಅವ್ರ ಎದ್ಮೇಲೆ ನೋಡೋಣ ಅಂತಕ್ಕಂಥ ಮನೋಭಾವ ಅವ್ರ ಬಳಿ ಇರಬಾರ್ದು. ಏಕೆಂದ್ರೆ ವಚನ ಸಾಹಿತ್ಯ ಅಂದ್ರೆ ಅದು ಸರ್ಕಾರದ ಸ್ವತ್ತು. ಅದಕ್ಕೆ ಈ ಒಂದು ಸಾಹಿತ್ಯಕ್ಕೆ ಕುಂದು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶೀಘ್ರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಸರ್ಕಾರ ತೆಗೆದುಕೊಳ್ಬೇಕು. ಧರ್ಮಗುರು ವಿಶ್ವಗುರು ಬಸವಣ್ಣನವರ ವಚನಾಂಕಿತವನ್ನು ತಿದ್ದುಪಡಿ ಮಾಡಿದ್ದು ಇಡೀ ನಾಡಿನ ಜನತೆಗೆ ಗೊತ್ತಿದೆ. ಬಸವಾದಿ ಶರಣರ ವಚನಗಳ ಅಂಕಿತ ಬದಲಿಸುವುದು
ಕಾನೂನು ದೃಷ್ಟಿಯಿಂದ ಮಹಾಅಪರಾಧ, ಧಾರ್ಮಿಕ ದೃಷ್ಟಿಯಿಂದ ಮಹಾಪಾಪ, ಸಂಶೋಧನಾ ದೃಷ್ಟಿಯಿಂದ ಮಹಾ ಅನ್ಯಾಯ, ಸಮಾಜದ ದೃಷ್ಟಿಯಿಂದ ಮಹಾದ್ರೋಹ, ವೈಯಕ್ತಿಕ ದೃಷ್ಟಿಯಿಂದ ಮಹಾದುಷ್ಟತನದ ಕಾರ್ಯವಾಗಿದೆ. ವಚನಾಂಕಿತ ಬದಲಾವಣೆಗೆ ಅಕ್ಕ ಮಹಾದೇವಿಯವರ ಪ್ರೇರಣೆ ಮತ್ತು ಮಾತೆ ಮಹಾದೇವಿಯವರ ಪ್ರೋತ್ಸಾಹವೇ ಕಾರಣ ಎಂದು ಸಚ್ಚಿದಾನಂದ ಚಟನಳ್ಳಿ ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. ಈಗಾಗಲೇ ಮಾತೆ ಮಹಾದೇವಿಯವರು ಬಸವಣ್ಣನವರ ವಚನಗಳನ್ನು ಮತ್ತು ಅವರ ಅಂಕಿತಗಳನ್ನು ತಿದ್ದುಪಡಿ ಮಾಡುವ ಮೂಲಕವಾಗಿ ಇಡೀ ದೇಶವ್ಯಾಪಿ ಖಂಡನೆಗೆ ಒಳಗಾಗಿರ್ತಕ್ಕಂಥದ್ದು. ಇಷ್ಟಾದ್ಮೇಲೂ ಕೂಡ ಅವರು ಸುಧಾರಿಸ್ಕೊಳ್ತಾರ ಅಂತಕ್ಕಂತಹ ನಂಬಿಕೆ ಎಲ್ಲಾ ಬಸವ ಭಕ್ತರಲ್ಲಿತ್ತು. ಆಮೇಲೆ ಸಾಹಿತಿಗಳಲ್ಲಿ ಕೂಡ ಇತ್ತು, ವಿದ್ವಾಂಸರು ಮತ್ತು ಸಂಶೋಧಕರಲ್ಲಿ ಕೂಡ ಇತ್ತು. ಆದರೆ ಅವರು ಹಳೆ ಚಾಳಿಯನ್ನು ಬಿಡಲಾರದೇ ಮತ್ತೆ ತಮ್ಮ ಬೆಂಬಲಿಗರ ಮತ್ತು ಸಹವರ್ತಿಗಳ ಜೊತೆ ಸೇರಿಕೊಂಡು ಈಗ ಮತ್ತೆ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ. 12ನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನ ತಿದ್ದುವುದು, ತಿರುಚುವುದು ಹಾಗೂ ವಚನಾಂಕಿತ ಬದಲಾವಣೆ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನೋದು ಬಸವಾನುಯಾಯಿಗಳ ಆಕ್ರೋಶ. ಮಲ್ಲಿಕಾರ್ಜುನ್ ಮರ್ಕಲೆ, ಜನಶ್ರೀ ನ್ಯೂಸ್, ಬೀದರ್. ಇನ್ನು ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂಜಿಗೆರೆ ಜಯಪ್ರಕಾಶ್ ಅವರು, ಚಿಂತಕರು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬಂಜಿಗೆರೆ ಜಯಪ್ರಕಾಶ್ ಅವರೇ, ಚರ್ಚೆಗೆ ನಿಮಗೆ ಸ್ವಾಗತ. ನಮಸ್ಕಾರ. ನಾನು ಮಾತಾಡಿಸ್ತೀನಿ ಬಂಜಿಗೆರೆ ಜಯಪ್ರಕಾಶ್ ಅವರ. ಅದಕ್ಕಿಂತ ಮುಂಚಿತವಾಗಿ ಮಾತೆ ಮಹಾದೇವಿ ಅವರೇ, ಇದಕ್ಕಿಂತ ಮುಂಚಿತವಾಗಿ ಈ ವಚನಾಂಕಿತ ಒಂದು ವಿಚಾರದಲ್ಲಿ ಬಸವಣ್ಣನ ಅಂಕಿತ ಕೂಡಲ ಸಂಗಮ ದೇವ ಅಲ್ಲ ವಿವಾದ ಸೃಷ್ಟಿಯಾಗಿದೆ. ಕೂಡಲ ಸಂಗಮ ದೇವ ಅಲ್ಲ ಅಂತ ಹೇಳಿಲ್ಲ ನಾನು. ಬಸವಣ್ಣವರ ಜೀವನದಲ್ಲಿ ಎರಡು ಬಹಳ ಮಹತ್ವಪೂರ್ಣವಾದ ಘಟ್ಟಗಳು ಬರ್ತವೆ. ಒಂದು ಬಾಲ್ಯದಲ್ಲಿ ಅವರು ಕೂಡಲ ಸಂಗಮದ ಆರಾಧಕರಾಗಿದ್ರು. ಕೂಡಲ ಸಂಗಮ ದೇವ ಅನ್ನೋದು ಎರಡು ನದಿಗಳ ಕೂಟ ಸ್ಥಾನದಲ್ಲಿರುವ ಸಂಗಮೇಶ್ವರನನ್ನ ಉದ್ದೇಶಿಸಿ ಹೇಳುವಂತ ಒಂದು ವಚನ ಮುದ್ರಿಕೆ. ಮುಂದೆ 21ನೇ ವಯಸ್ಸಿನಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆದ ನಂತರ ಆಗ ಅವರು ಒಂದು ತತ್ವವನ್ನು ಕಂಡುಹಿಡಿದ್ರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರನ್ನೂ ಮೀರಿದಂತಹ ಒಂದು ಶಕ್ತಿ ಇದೆ, ಅದೇ ಪರಮಾತ್ಮ. ಆ ಪರಮಾತ್ಮನನ್ನ ಆರಾಧಿಸಬೇಕು ಅಂತ ತಿಳ್ಕೊಂಡು ಹೇಳಿ ದೇವರಿಗೆ ಲಿಂಗ ದೇವ ಅಂತ ಹೇಳಿ ಕರೆದು ಅವರು ಅಂದಿಂದ ಪರಮಾತ್ಮನ ನಿರಾಕಾರ ಪರಮಾತ್ಮನನ್ನ ಆರಾಧಿಸಲಿಕ್ಕೆ ಶುರು ಮಾಡಿದ್ರು. ಆದ್ದರಿಂದ ವಚನ ಸಾಹಿತ್ಯ ಕೇವಲ ಸಾಹಿತ್ಯ ಅಲ್ಲ, ಇದು ದಾರ್ಶನಿಕ ಸಾಹಿತ್ಯ, ಇದು ತಾತ್ವಿಕ ಸಾಹಿತ್ಯ. ಆದ್ದರಿಂದ ಫಿಲಸಾಫಿಕಲ್ ಕನ್ಸಿಸ್ಟೆನ್ಸಿ ಅಥವಾ ಈ ಒಂದು ಸುಸಂಬದ್ಧತೆ, ತಾತ್ವಿಕ ಸುಸಂಬದ್ಧತೆಗಾಗಿ ನಾನು ಬದಲಾವಣೆ ಮಾಡಿದ್ದೀನಿ. ಎಲ್ಲಿ ಶಿವನಿಗೆ ಸಂಬಂಧಪಟ್ಟಂತ ವಚನಗಳು ಬರ್ತಾವೋ ಅಲ್ಲೆಲ್ಲ ಕೂಡಲ ಸಂಗಮ ದೇವ ಹಾಗೆ ಇಟ್ಟಿದ್ದೀನಿ. ಉದಾಹರಣೆಗೆ ಹೊಳೆವ ಕೆಂಜಡೆಗಳ ಸುಳಿಮುಕುಟದ ಸುಲಿಪಲ್ಲ ಗೊರವನು ಅಂತ ಬರುತ್ತೆ. ಅಲ್ಲಿ ಅಕ್ಕ ಮಹಾದೇವಿಯ ವಚನದಲ್ಲಿ ಯಾವ ರೀತಿಯಾಗಿ ಚನ್ನ ಮಲ್ಲಿಕಾರ್ಜುನ ಇದೆಯೋ ಬಸವಣ್ಣವರ ವಚನದಲ್ಲಿ ಮಾತೆ ಮಹಾದೇವಿ ಅವರೇ, ಇದನ್ನೆಲ್ಲವನ್ನೂ ಕೂಡ ಪರಿಗಣಿಸೋಣ. ಈಗ ಕೂಡಲ ಸಂಗಮ ದೇವ ಬದಲಿಗೆ ಲಿಂಗದೇವ ಅಲ್ಲಿ ಸೇರ್ಪಡೆ ಆಗಿದೆ ಇಟ್ಕೊಳ್ಳೋಣ. ಈ ವಿಚಾರಗಳನ್ನ ಹೈಕೋರ್ಟ್ ಅಲ್ಲಿ ಯಾಕೆ ಪ್ರೂವ್ ಮಾಡಲಿಲ್ಲ ನೀವು? ನಾವು ಅಂದ್ರೆ ಹೈಕೋರ್ಟ್ ನಲ್ಲಿ ಪ್ರೂವ್ ಮಾಡಬೇಕಾದ್ರೆ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ನಮ್ಮ ಕೇಸು. ಆಗ್ಲೇ ನಿಮ್ಮ ನಿರೂಪಕರು ಹೇಳ್ತಾ ಛೀಮಾರಿ ಹಾಕಿದ್ದಾರೆ ಕೋರ್ಟ್ ಅಲ್ಲಿ ಅಂತ ಹೇಳಿದ್ರು, ಅದು ಸುಳ್ಳು. ಯಾಕಂದ್ರೆ ನಮ್ದು ಕೋರ್ಟ್ ಅಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ, ಇನ್ನು ಕೇಸು ತೀರ್ಪು ಆಗಿಲ್ಲ. ಆದ್ರಿಂದ ಯಾವುದೇ ಅಭಿಪ್ರಾಯವೂ ಬಂದಿಲ್ಲ. ಹೇಳ್ತಾ ಇದ್ರಿ ಈಗ ಬಸವಣ್ಣವ್ರಿಗೆ ಜ್ಞಾನೋದಯವಾಯಿತು, ಅಲ್ಲಿ ಕೂಡಲ ಸಂಗಮ ಬೇಡ ಅಂತ ಹೇಳಿದ್ರೆ, ಆಮೇಲೆ ಲಿಂಗದೇವ ಅನ್ನೋದನ್ನ ಇಟ್ಕೊಂಡಿದ್ರು. ಎಲ್ಲ ಕಡೆಗಳಲ್ಲಿ ಲಿಂಗದೇವ ಬಳಸ್ತಾ ಇಲ್ಲ, ಕೂಡಲ ಸಂಗಮ ದೇವ ಕೂಡ ಕೆಲವು ಕಡೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಏನಾದ್ರೂ ಈಗ ನಮ್ಮ ಒಂದು ಕಪೋಲ ಕಲ್ಪಿತವಾಗಿ ಒಂದು ವಿಚಾರವನ್ನು ಕಲ್ಪನೆ ಮಾಡಿಕೊಂಡು ಈ ರೀತಿ ಆಗಿರಬಹುದು ಅಂದುಕೊಂಡು ನಾವು ಬದಲಾವಣೆ ಮಾಡೋದಕ್ಕೂ ಆಧಾರ ಸಹಿತವಾಗಿ ಬದಲಾವಣೆ ಮಾಡ್ಲಿಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಇದು ಕಪೋಲ ಕಲ್ಪಿತ ಅಲ್ಲ, ತತ್ವಜ್ಞಾನದ ಆಧಾರದ ಮೇಲೆ, ದಾರ್ಶನಿಕ ಸಾಹಿತ್ಯದ ಆಧಾರದ ಮೇಲೆ ಮಾಡಿರುವ ತಾತ್ವಿಕ ಬದಲಾವಣೆನೇ ಹೊರತು ಕಪೋಲ ಕಲ್ಪಿತ ಅಲ್ಲ. ಓಕೆ, ಈಗ ನಿಮ್ಮ ಶಿಷ್ಯರು ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಚಟನಳ್ಳಿ ಅವರು ಕೂಡ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ, ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಚಟನಳ್ಳಿ ಅವರೇ, ಈಗ ನಿಮ್ಮ ಒಂದು ವಚನಗಳಲ್ಲಿ, ಅಕ್ಕನ ವಚನಗಳಲ್ಲಿ ಒಂದು ಬದಲಾವಣೆ ಆಗಿರತಕ್ಕಂಥದ್ದು, ಚೆನ್ನಮಲ್ಲಿಕಾರ್ಜುನನ ಜೊತೆಗೆ ದೇವರ ದೇವ ಅನ್ನೋದು ಕೂಡ ಆಡ್ ಆಗಿದೆ. ಅಂದ್ರೆ ಚೆನ್ನಮಲ್ಲಿಕಾರ್ಜುನ ದೇವರ ದೇವ ಅನ್ನೋದು ಅಕ್ಕನ ಅಂಕಿತವಾಗಿತ್ತು ಅಂತ ನೀವು ಹೇಳಲಿಕ್ಕೆ ಹೊರಟಿದ್ದೀರಿ. ಅದು ಒಂದು ವಚನಾಂಕಿತ ಅಂತ ಹೇಳಿ, ಅದು ಒಂದು ವಚನಾಂಕಿತ ಅಂದ್ರೆ ಚೆನ್ನಮಲ್ಲಿಕಾರ್ಜುನನ ಜೊತೆಗೆ ಹಲವಾರು ವಚನಗಳಲ್ಲಿ ಇದು ಕೂಡ ಸೇರ್ಪಡೆ ಆಗಿದೆ ಅಂತ ಹೇಳಿ ಒಂದಷ್ಟು ಅದಕ್ಕೆ ಒಂದಷ್ಟು ವಚನಗಳನ್ನು ಉದಾಹರಣೆ ಕೂಡ ಕೊಟ್ಟಿದ್ದೀರಿ. ಕೆಲವೊಂದು ಸಂಪುಟಗಳಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಕೂಡ ಹೇಳಿದಿರಿ. ಅಂದ್ರೆ ನಮ್ಗೆ ಇಲ್ಲಿವರೆಗೆ ಗೊತ್ತಿರ್ತಕ್ಕಂಥದ್ದು, ಈಗ ಬಸವಣ್ಣ ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ, ಅಕ್ಕ ಅಂತ ಹೇಳಿದ್ರೆ ಚೆನ್ನಮಲ್ಲಿಕಾರ್ಜುನ, ಇಷ್ಟ ಬಗ್ಗೆ ಸಹಜವಾಗಿ ಸಾಧಾರಣವಾಗಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈ ಒಂದು ಬೇರೆಯಾದ ಒಂದು ವಿಷಯವನ್ನ ಯಾಕೆ ಸೇರಿಸ್ತಾ ಇದ್ದೀರಿ ನೀವು? ಇದಕ್ಕಿರ್ತಕ್ಕಂಥ ಆಧಾರಗಳೇನು? ಫೈನ್, ನೀವು ಸೇರಿಸಿ ಒಂದು ಬುಕ್ ಅನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀರಿ. ಆದ್ರೆ ಒಂದು ಬುಕ್ ಅನ್ನು ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ವಿಚಾರದಲ್ಲಿ
ಸರ್ವ ವಿಧಿತವಾಗಿ ಒಪ್ಪಿಗೆ ಆಗಿರತಕ್ಕಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರಿಸರ್ಚ್ ಅಂತ ಆಗ್ಬೇಕಾಗತ್ತೆ, ಒಂದು ಸಂಶೋಧನೆ ಆಗ್ಬೇಕಾಗತ್ತೆ. ಈ ಸಂಶೋಧನೆ ನೀವು ಮಾಡಿದ್ದೀರಾ? ರಿಸರ್ಚ್ ಮಾಡಿದ್ರೆ ರಿಸರ್ಚ್ ಎಲ್ಲಿದೆ ಅದು? ಜೊತೆಗೆ ಒಂದು ಚರ್ಚೆ ಆಗಿದೆ ಈ ವಿಚಾರದಲ್ಲಿ, ಹೌದು ಚನ್ನಮಲ್ಲಿಕಾರ್ಜುನ ಜೊತೆಗೆ ದೇವರ ದೇವ ಅನ್ನೋದು ಕೂಡ ಇತ್ತು ಅಂತ ಪ್ರಾಜ್ಞರು, ಪಂಡಿತರು, ವಿದ್ವಾಂಸರು, ಶರಣರು ಒಪ್ಕೊಂಡಿದ್ದಾರಾ? ಎಲ್ಲವನ್ನೂ ನೀವು ಪ್ರೂವ್ ಮಾಡಿ ಆಮೇಲೆ ಬಳಸ್ಕೊಂಡಿದ್ದ ಅಡ್ಡಿ ಇರ್ತಾರೆ. ಈಗ ಅದೇ ಸಂಶೋಧನೆ, ಈಗ ಅದೇ ಅವ್ರು ಮಾಡಿರೋದು ಕ್ರೆಡಿಟ್ ಕೊಡಬೇಕು ನಾವು. ಇಲ್ಲಿ ಸಂಶೋಧನೆಯ ಬದಲಾಗಿ ಅಕ್ಕನ ಸಮಗ್ರ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿ ಸಂಪಾದಕರು ಶರಣ ಸಚ್ಚಿದಾನಂದ ಚಟನಹಳ್ಳಿ ಅಂತ ಬರ್ದಿರ್ಬೇಕಾದ್ರೆ ಸಂಶೋಧನಾ ಗ್ರಂಥ ರೆಡಿ ಮಾಡಿ ನೀವು ಅಕ್ಕನ ವಚನಗಳ ಬಗ್ಗೆ ವಚನ ಅಂಕಿತವನ್ನೇ ಇಟ್ಕೊಂಡು ಸಂಶೋಧನೆ ಮಾಡಬಹುದಾಗಿತ್ತಲ್ವಾ? ನೀವು ಯಾಕೆ ಮಾಡಿಲ್ಲ? ಪ್ರಾರಂಭದಲ್ಲಿ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಯಾಕೆ ಇದನ್ನು ವಚನ ಮುದ್ರಿಕೆಯನ್ನು ಬಳಸ್ತಾ ಇದ್ದೀನಿ, ಹೇಗೆ ಸರ್ಕಾರಿ ಸಂಪುಟದಲ್ಲಿಯೇ ಇದು ಬಂದಿದೆ, ಇದೆಲ್ಲವನ್ನ ಮುನ್ನುಡಿಯಲ್ಲಿ, ಪುಸ್ತಕದ ಮುನ್ನುಡಿಯಲ್ಲಿ ಅವರು ಕೊಟ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿವರೆಗೂ ಏನು ಯಾರು ಸಂಶೋಧನೆ ಬಗ್ಗೆ ವಿಚಾರ ಮಾಡಿಲ್ಲ. ಇನ್ನೊಂದು ಮುದ್ರಿಕೆ ಇದೆ ಅನ್ನೋದ್ರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ. ಈಗ ಅವರು ಹೊಸ ಆಲೋಚನೆಯನ್ನ ಸಮಾಜದ ಮುಂದಿಟ್ಟಿದ್ದಾರೆ. ಇನ್ನು ಮುಂದೆ ಚರ್ಚೆ ಶುರುವಾಗ್ಲಿ. ಈಗ ಅಂದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ, ಚರ್ಚೆ ಶುರುವಾಗ್ಲಿಕ್ಕಿಂತ ಮುಂಚಿತವಾಗಿನೇ ಈ ಒಂದು ಸಂಶೋಧನೆ ಶುರು ಮಾಡಬಹುದಾಗಿತ್ತಲ್ವಾ? ಮಾಡಿ ನೀವು ಆಮೇಲೆ ಅದನ್ನ ಪ್ರೂವ್ ಮಾಡಿ ಒಂದು ವೈಜ್ಞಾನಿಕವಾಗಿ ಒಂದು ತಲೆನೋವು ನಾನು ಮಾತ್ರೆ ಕೊಡ್ತೀನಿ, ಈ ಮಾತ್ರೆ ತೆಗೆದು ನಿಮ್ಮ ತಲೆನೋವು ವಾಸಿ ಆಗುತ್ತೆ ಅಂತ ಹೇಳಿದ್ರೆ ಸಂಶೋಧನೆ ಆಗಬೇಕಾಗತ್ತೆ. ಒಂದು ಟ್ಯಾಬ್ಲೆಟ್ ಸಂಬಂಧಪಟ್ಟಂತೆ ಎಲ್ಲರೂ ಒಪ್ಕೊಂಡ್ಮೇಲೆ ಹೌದು ಇದಾಗುತ್ತೆ ಅಂತ ಹೇಳಿದ್ಮೇಲೆ ನಂತರದ ಬೆಳವಣಿಗೆ ಆ ಒಂದು ಟ್ಯಾಬ್ಲೆಟ್ ಅನ್ನ ಮಾರ್ಕೆಟ್ಗೆ ತರಬಹುದಾ ತರಬಾರ್ದಾ ಅಂತ. ಏನು ಮಾಡದೆ ವಾಸಿ ಆಗಿದೆ ತೆಗೆದುಕೊಳ್ಳಿ ಅಂತ ಒಂದು ಟ್ಯಾಬ್ಲೆಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅಲ್ಲ, ಅದನ್ನ ಮೊದಲು ಪ್ರಾಣಿಗಳ ಮೇಲೆ, ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಡೈರೆಕ್ಟ್ ಯಾರಿಗಾರ ಒಬ್ಬ ವ್ಯಕ್ತಿ ಕೊಟ್ಟ ಮೇಲೆ ಕಡಿಮೆ ಆದ್ಮೇಲೆನೆ ಅದನ್ನ ಆಗುತ್ತೆ ಅಂತ ಹೇಳಿಕ್ಕಾಗುತ್ತೆ ಹೊರತು ಮೊದಲೇ ಆಗುತ್ತೆ ಅಂತ ಯಾರಿಗೂ ಹೇಳಿಕ್ಕಾಗಲ್ಲ. ಇವಾಗ ಆ ವಿಚಾರ ಬಿಡೋಣ. ನಾನು ಈಗ ಅಕ್ಕನ ವಚನಗಳ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಗ್ಲೇ ಮಾತಾಜಿ ಅವರು ಹೇಳಿದ ಹಾಗೆ ಇದು ವಚನ ಸಾಹಿತ್ಯ ಕೇವಲ ಅದು ಸಾಹಿತ್ಯ ಅಲ್ಲ, ಅದು ನಮ್ಮ ಲಿಂಗಾಯತ ಧರ್ಮದ ಸಂಹಿತೆ, ಧರ್ಮ ಸಾಹಿತ್ಯ. ಈ ಲಿಂಗಾಯತ ಧರ್ಮದ ಆದಿ ಪ್ರಮಥರನ್ನ ಏನಂತ ಕರಿತೀವಿ, ಇವರನ್ನ ನಾವು ಮುಖ್ಯವಾಗಿ ಹಲವಾರು ವಿಧಗಳಲ್ಲಿ ವಿಂಗಡಿಸಬಹುದು. ಅದರಲ್ಲಿ ಒಂದು ಕ್ಲಾಸಿಫಿಕೇಶನ್ ನಾನು ಏನ್ ಕೊಡ್ತೀನಿ ಅಂತಂದ್ರೆ, ಒಂದು ಶಿವಭಕ್ತಿಯಿಂದ ಲಿಂಗದೇವನ ಭಕ್ತಿಗೆ ಪರಿವರ್ತನೆಯಾಗಿರ್ತಕ್ಕಂತಹ ದಾರ್ಶನಿಕರು, ಎರಡನೇದು ನೇರವಾಗಿ ಲಿಂಗದೇವನ ಭಕ್ತಿಗೆ ಇಷ್ಟಲಿಂಗವನ್ನು ಧರಿಸಿ ನೇರವಾಗಿ ಲಿಂಗಾಯತರಾದವರು. ಅಂಥದ್ರಲ್ಲಿ ಸ್ವತಃ ಧರ್ಮಗುರು ಬಸವಣ್ಣನವರು ಶಿವಭಕ್ತಿ ಪರಂಪರೆಯವರು. ಅವರು ಒಂದು ಹಂತದಲ್ಲಿ ಶಿವಭಕ್ತಿಯಿಂದ ಇಷ್ಟಲಿಂಗವನ್ನ ಕಂಡುಹಿಡಿದು ಸ್ವತಃ ತಾವೇ ಇಷ್ಟಲಿಂಗವನ್ನ ಧರಿಸಿ ಜಗತ್ತಿನ ಮೊಟ್ಟ ಮೊದಲನೇ ಲಿಂಗಾಯತರಾದರು ಅಂತಕ್ಕಂಥದನ್ನ ಪೂಜ್ಯ ಮಾತಾಜಿ ಅವರು ಸಂಶೋಧನೆ ಮಾಡಿದ್ದಾರೆ, ವಚನ ಸಾಹಿತ್ಯ ಹೇಳುತ್ತೆ. ಹೀಗಾಗಿ ಧರ್ಮಗುರು ಬಸವಣ್ಣನವರು ಜಗತ್ತಿನ ಮೊಟ್ಟ ಮೊದಲ ಲಿಂಗಾಯತರು. ಆ ಹಿಂದೆ ಅವರು ಕೂಡ ಶಿವಭಕ್ತರಾಗಿದ್ರು, ನಂತರ ಇಷ್ಟಲಿಂಗವನ್ನ ಕಂಡುಹಿಡಿದು ಲಿಂಗಾಯತರಾದರು. ಅದೇ ರೀತಿ ಶಿವಯೋಗಿ ಸಿದ್ದರಾಮೇಶ್ವರರು ಅವರು ಮೊದಲು ಶಿವಭಕ್ತಿ ಪಥದಲ್ಲಿ ಇರತಕ್ಕಂಥವ್ರು. ಶಿವಭಕ್ತಿಯನ್ನ ಮಾಡ್ತಾ ಮಾಡ್ತಾ ಯಾವಾಗ ಅಲ್ಲಮ್ಮ ಪ್ರಭುದೇವರ ಬಡಗೂಡಿ ಅವರ ಅನುಭವ ಮಂಟಪಕ್ಕೆ ಬಂದ ಮೇಲೆ ಅಲ್ಲಿ ಚರ್ಚೆ ಆಗುತ್ತೆ, ಇಷ್ಟಲಿಂಗ ಯಾಕೆ ಬೇಕು, ಆ ಪ್ರಾಣದೊಳಗೆ ಲಿಂಗವಿರಲು ಇಷ್ಟಲಿಂಗ ಏಕೆ, ಆಕಾಶದಲ್ಲಿ ಅಡರುವಂಗೆ ಅಟ್ಟಗೋಲ ಹಂಗೇಕೆ ಅಂತ ಸುಮಾರು ಪ್ರಶ್ನೆಗಳು ಕೇಳ್ತಾರೆ. ಚರ್ಚೆ ಆದ್ಮೇಲೆ ಇಷ್ಟಲಿಂಗದ ಮಹತ್ವ ಸಿದ್ದರಾಮೇಶ್ವರಿಗೆ ಗೊತ್ತಾಗ್ತಾರೆ. ಅವಾಗೊಂದು ಅವರು ವಚನ ಬರೀತಾರೆ, ಎಲ್ಲಾ ಪ್ರಮಥರು ಲಿಂಗವ ಧರಿಸುತ್ತಿರಲು ನಾನೇನು ವಲ್ಲೆನೆಂಬುದು ಕರ್ಮದ ಬಲೆಯೋ ಮಾಯದ ಬಲೆಯೋ, ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಾ ಧರಿಸಿ ಕೊಂಬುವೆ ಲಿಂಗವ, ನೀ ಕರೆಸಿ ಕೊಂಬುವನಾಗು ನಿನ್ನ ಪೂಜೆಗೆ ಮತ್ತೋರ್ವನ, ನಾನು ನಿನ್ನವನಲ್ಲೆಲೇ ದೇವ ಅಂತ ಇದು ವಚನ. ಅಂದ್ರೆ ನಾನು ಇದುವರೆಗೂ ಎಲ್ಲಾರು ನಮ್ಮ ತಕರಾರು ಇರತಕ್ಕಂಥದ್ದು, ಪ್ರಶ್ನೆಗಳಿರ್ತಕ್ಕಂಥದ್ದು ವಚನಗಳ ಬಗ್ಗೆ ಅಲ್ಲ, ವಚನಗಳಲ್ಲಿ ಸೃಷ್ಟಿಯಾಗ್ತಾ ಇರತಕ್ಕಂಥ ಅಂಕಿತಗಳ ಬಗ್ಗೆ. ಇದ್ರ ಬಗ್ಗೆ ಚಂಪಾ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಅಂಕಿತಗಳಲ್ಲಿ ಯಾಕೆ ರೀತಿ ಬದಲಾವಣೆ ಆಗ್ತಾ ಇದೆ? ನಾವು ಇಲ್ಲಿವರೆಗೆ ತಿಳ್ಕೊಂಡಿರೋದೇ ತಪ್ಪ ಅಥವಾ ಅದನ್ನ ತಪ್ಪಂತ ಮಾಡ್ಲಾಗ್ತಾ ಇದೆಯಾ ಅಂತ? ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾವು ಮೂಲ ಸಮಸ್ಯೆಯನ್ನು ಬಿಟ್ಟು ಎಲ್ಲೆಲ್ಲೋ ಅಡ್ಡಾಡ್ತಾ ಇದೆ. ಈಗ ಒಂದು ಕೃತಿ ರಚನೆ ಆದಾಗ ಒಂದು ಪರಂಪರೆ, ಅದರ ಶೀರ್ಷಿಕೆ, ಆಮೇಲೆ ಆ ಪಠ್ಯ, ಬರೆದವರು ಯಾರು ಅನ್ನೋದ್ರ ಬಗ್ಗೆ. ಈಗ ನಾವೆಲ್ಲ ನಮ್ಮ ಹೆಸರು ಎಲ್ಲ ಕೊಡ್ತೇವೆ, ಆಮೇಲೆ ಬಗಲ ಚೀಲ ಹಾಕ್ಕೊಂಡು ಆ ಬಗಲ ಚೀಲದೊಳಗೆ ನಮ್ಮ ಇಡೀ ಬಯೋಡೇಟಾ ನಾವು ಇಟ್ಕೊಂಡು ಅಡ್ಡಾಡ್ತೇವೆ. ಈಗ ಆ ಸಮಸ್ಯೆ ಇಲ್ಲ. ಆದರೆ ನಮ್ಮ ಪ್ರಾಚೀನ ಸಾಹಿತ್ಯದ ಪರಂಪರೆಯೊಳಗೆ ಬರೆದವರು ಯಾರು ಅನ್ನೋದಕ್ಕೆ ಕೆಲವು ಸೂಚ್ಯಂಕಗಳನ್ನು ಕೊಡ್ತಾರೆ, ಸೂಚನೆಗಳನ್ನು ಕೊಡ್ತಾರೆ. 12ನೇ ಶತಮಾನದ ಕಾಲಕ್ಕೆ ನಾವು ನೋಡೋದು, ಪ್ರತಿಯೊಂದು ವಚನದ ಪಠ್ಯದ ಕೊನೆಗೆ ಒಂದು ಅಂಕಿತ ನಾಮ ಅಂತ ಏನು ಬರ್ತದಲ್ಲ, ಅದರ ಮೇಲಿಂದ ಹೌದು ಇದು ಇಂಥವರು ಬರೆದಂಥ ಒಂದು ವಚನ, ಅಷ್ಟೇ ಅದಕ್ಕೆ ಮಹತ್ವ ಇರೋದು. ಅಂಕಿತ ನಾಮ ಅಂದರೆ ಅವನ ಸಿಗ್ನೇಚರ್ ಅದು. ಅದನ್ನು ಅಥೆಂಟಿಕೇಟ್ ಮಾಡತಕ್ಕಂಥ
ಒಂದು ಗುರುತಿಸುವಿಕೆ ಅದು. ಸಂಕೇತ ನಾಮ. ಓಕೆ. ಅದು ಮೇಲಿನ ಮೇಲೆ ಬದಲಾಗಲಿಕ್ಕೆ ಏನು ಕಾರಣ ಇಲ್ಲ. ಒಬ್ಬ ಕವಿ ತನ್ನ ಅಂಕಿತ ನಾಮವನ್ನು ಒಮ್ಮೆ ಬರೆದ ಅಂದಮೇಲೆ ಅದನ್ನು ಅದೇ ರೀತಿ ಬಳಸಿಕೊಂಡು ಹೋಗ್ತಾನೆ. ಈಗ ಎದ್ದಿರೋ ಗದ್ದಲ ಏನಂದರೆ, ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಯಾರ್ಯಾರು ಬರ್ತಾರಂತ ಗೊತ್ತಿರಲಿಲ್ಲ. ಸಾಕ್ಷಾತ್ ಮಾತೆ ಮಹಾದೇವಿಯವರೇ ಬರ್ತಾರ ಅಂತ ಅಂದಮೇಲೆ ನನಗನಿಸ್ತು ಇವರು ಹಿಂದೆ ಕೂಡಲ ಸಂಗಮ ದೇವ ಹೋಗಿ ಲಿಂಗದೇವ ಅಂತ ಮಾಡಿ ಅದು ನಾಡಿನ ತುಂಬೆಲ್ಲ ಕ್ಷೋಭೆಯನ್ನು ಉಂಟು ಮಾಡಿ ಕೋರ್ಟ್ಗೆಲ್ಲ ಹೋಗಿ ಅವ್ರು ಹೇಳ್ತಾರೆ ಕೋರ್ಟ್ ಚಿಮಾರಿ ಹಾಕಲಿಲ್ಲ ಅಂತಾರೆ. ಇನ್ನು ಸುಪ್ರೀಂ ಕೋರ್ಟ್ನೊಳಗೆ ಇರೋದ್ರಿಂದ ಅದರ ಬಗ್ಗೆ ಏನು ಹೆಚ್ಚಿಗೆ ಚರ್ಚೆ ಬೇಡ ಅಂತ ಅವ್ರು ಹೇಳ್ತಿರೋದು ಭಾಳ ಸ್ವಾಭಾವಿಕ. ಅದು ನನಗನಿಸೋದು ನಾವು ನಿಜವಾಗಿಯೂ ಚರ್ಚೆ ಮಾಡಬೇಕಾಗಿದ್ದು ಆಯಾ ಕಾಲಧರ್ಮದ ಸಂಕೇತವಾಗಿ ಬರತಕ್ಕಂಥ ವಚನಗಳ ಸಾರವನ್ನು, ವಚನಗಳ ಸಂದೇಶ ಏನು, ಆ ಸಂದೇಶವನ್ನು ಆಗ ಚಾಲ್ತಿಯಲ್ಲಿದ್ದಂಥ ಕನ್ನಡದೊಳಗೆ, ಕನ್ನಡ ಭಾಷೆಯೊಳಗೆ ಯಾವ ರೀತಿ ಒಂದು ಆಕೃತಿಯನ್ನು ಆ ವಚನಕಾರರು ಕೊಟ್ಟರು, ಇದು ಭಾಳ ಮುಖ್ಯ ಆಗಬೇಕು ಹೊರತು ಕೊನೆಗೆ ಟೇಲ್ ಎಂಡ್ ಅಂತಾವಲ್ಲ ಅಲ್ಲಿ ಬರ್ತಕ್ಕಂಥ ಅಂಕಿತ ನಾಮದ ಬಗ್ಗೆನೇ ನಾವು ಅನವಶ್ಯಕ ಜಗಳ ಮಾಡೋದು ತಪ್ಪು ಅಂತ ನನಗನ್ನಿಸ್ತದೆ. ನಿಜ. ಅಂಕಿತ ನಾಮ ಇಷ್ಟು ಮುಖ್ಯವಾದಂತಹದ್ದು ಅಂದ್ರೆ ವಚನದ ಸಾರ ಅಂಕಿತ ನಾಮದಲ್ಲಿ ಬರಬೇಕು. ಚನ್ನಮಲ್ಲಿಕಾರ್ಜುನ ಅಂದ್ರೆ ಅದು ಶ್ರೀಶೈಲ ಚನ್ನಮಲ್ಲಿಕಾರ್ಜುನನಿಗೆ ಸಂಬಂಧಪಟ್ಟದ್ದಾಗುತ್ತೆ. ಚನ್ನಮಲ್ಲಿಕಾರ್ಜುನ ದೇವರ ದೇವ ಅಂದ್ರೆ ನಿರಾಕಾರ ದೇವರಿಗೆ ಸಂಬಂಧಪಟ್ಟಿದ್ದಾಗುತ್ತೆ. ಆದ್ರಿಂದ ಅಕ್ಕಮಹಾದೇವಿ ಬಾಲ್ಯದಲ್ಲಿ ಶಿವನ ಆರಾಧಕಳಾಗಿದ್ರು ಕೂಡ ನಂತರದಲ್ಲಿ ನಿರಾಕಾರ ದೇವರ ಆರಾಧಕಳಾದ್ದರಿಂದ ದೇವರ ದೇವ ಅನ್ನೋದೇ ಸರಿಯಾದ ಅರ್ಥವನ್ನು ಕೊಡ್ತದೆಯೇ ಹೊರತು ಅದಕ್ಕೆ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಈಗ ಬಂಜಗೆರೆ ಜಯಪ್ರಕಾಶ್ ಅವರೇ, ಈ ಒಂದು ವಿಚಾರದಲ್ಲಿ ನಿಮ್ಮ ನಿಲುವೇನು? ಅಂದ್ರೆ ಯಾಕೆ ಈ ರೀತಿ ಅಂಕಿತಗಳು ಬದಲಾಗ್ತಾ ಇದೆ, ಈ ಪರಂಪರೆ ಯಾಕೆ ಸೃಷ್ಟಿ ಆಗ್ತಾ ಇದೆ, ಇದರ ಹಿಂದೆ ಇರತಕ್ಕಂಥ ಉದ್ದೇಶಗಳೇನು? ನಿಜಕ್ಕೂ ಒಂದು ಕಾಲ್ಪನಿಕ ಸಂದರ್ಭವನ್ನು ಆಧರಿಸಿ ಒಬ್ಬ ವ್ಯಕ್ತಿಯ, ಒಬ್ಬ ವಚನಕಾರನ ಅಂಕಿತವನ್ನ ನಾವು ಬದಲಾಯಿಸಬಹುದಾ, ಅಥವಾ ನಾವು ಆ ರೀತಿ ಅಂತ ಊಹೆ ಮಾಡಿಕೊಳ್ಳಬಹುದಾ? ಇದಕ್ಕೆ ಅವಕಾಶಗಳಿದೆಯಾ, ಅಥವಾ ಇದಕ್ಕೆ ಏನಾದರೂ ಆಧಾರವಿದೆಯಾ ಅಂತ? ಇಲ್ಲ, ಈಗ ವಚನಗಳನ್ನ ಮೊದಲೇ ಯಾರೂ ಒಂದು ಗ್ರಂಥವಾಗಿ ಸಂಗ್ರಹಿಸಿ ಮುದ್ರಿಸಿ ಇಟ್ಟಿರಲಿಲ್ಲ. ಒಂದು ಕಾಲಘಟ್ಟದಲ್ಲಿ ಅದರ ಬಗ್ಗೆ ಆಸಕ್ತರಾದವರು, ಅಭಿಮಾನಿಗಳಾದವರು ಅದನ್ನು ಸಂಗ್ರಹಿಸಿದರು. ಮತ್ತು ಸೂಕ್ತ ಪರಿಶೀಲನೆಯನ್ನು ಮಾಡಿ ಈ ವಚನದ ಸ್ವಭಾವ ಏನಿದೆ, ಅದು ಏನನ್ನು ಪ್ರತಿಪಾದಿಸ್ತಾ ಇದೆ ಮತ್ತು ಅದರ ಮುಖ್ಯ ಸಾಹಿತ್ಯಿಕ ಲಕ್ಷಣಗಳೇನು ಅನ್ನೋದರ ಆಧಾರದಲ್ಲಿ ಇದು ಇಂತಿಂಥವರು ಬರೆದಿರಬಹುದು ಅನ್ನುವ ಊಹೆಯನ್ನು ಮಾಡಿ ವಿಂಗಡಿಸಿದರು. ಆ ರೀತಿಯಾಗಿ ವಿಂಗಡಿಸಿದ ನಂತರ ಅದು ಅವರ ಕರ್ತೃತ್ವಕ್ಕೆ ಸೇರಿದ್ದು ಅನ್ನುವ ಅಂಕಿತನಾಮಗಳನ್ನು ಕೂಡ ಅದಕ್ಕೆ ಕೊಟ್ಟರು. ಆ ಅಂಕಿತನಾಮಗಳನ್ನು ಕೊಡಬೇಕಾದ್ರೆ ಕೆಲವಕ್ಕೆ ಅಂಕಿತನಾಮಗಳು ಮೊದಲೇ ಲಭ್ಯ ಇದ್ದವು, ಕೆಲವಕ್ಕೆ ಅಂಕಿತನಾಮಗಳು ಲಭ್ಯ ಇರಲಿಲ್ಲ. ಆದರೆ ಅದರ ಸಂಗ್ರಹಕಾರರು ಬಹಳ ಹುಷಾರಿಯಿಂದ ಅತ್ಯಂತ ಅಧ್ಯಯನವನ್ನು ಮಾಡಿ ಎಲ್ಲ ಬಗೆಯ ವಿವೇಚನೆಗಳನ್ನು ಮಾಡಿ, ನಾನು ಮೊದಲೇ ಹೇಳಿದಂಗೆ ಆ ವಚನದ ಸ್ವಭಾವ, ಅದರ ಪ್ರತಿಪಾದನೆ ಮತ್ತು ಅದರ ರಚನೆಯ ಶೈಲಿ ಇತ್ಯಾದಿಗಳೆಲ್ಲವನ್ನ ಗಮನಿಸಿ ಅದು ಇಂಥವ್ರದ್ದು ಅಂತ ಹೇಳಿ ಅಂಕಿತಗಳಿಲ್ಲದ ಸಂದರ್ಭದಲ್ಲಿ ಅದಕ್ಕೆ ಅಂಕಿತಗಳನ್ನು ಕೊಟ್ಟರು. ಅಂದರೆ ಇದನ್ನು ಮತ್ತೆ ಪರಿಶೋಧನೆ ಮಾಡಬಾರ್ದಾ, ಇದನ್ನು ಮತ್ತೆ ಪರಿಶೀಲನೆ ಮಾಡಬಾರ್ದಾ ಅಂದರೆ ಮಾಡಬಹುದು. ನೀವು ಆಗಲೇ ಹೇಳಿದಿರೋ ರೀತಿಯಲ್ಲಿ ಆ ರೀತಿಯಾದ ಸೂಕ್ತ ಪರಿಶೀಲನೆ ಮಾಡಿ ಮತ್ತಷ್ಟು ಅಧ್ಯಯನಗಳನ್ನು ಮಾಡಿ ಆ ನಂತರದಲ್ಲಿ ಇವರಿಗೆ ಅದು ಏನು ತಾತ್ವಿಕ ವಿವೇಚನೆ ಹೇಳ್ತಾ ಇದ್ದಾರೆ ಮಾತಾಮಹಾದೇವಿಯವರು, ಆ ರೀತಿಯಾಗಿರುವ ಒಂದು ಕಾಲಘಟ್ಟದ ನಂತರ ಅವರು ಮಲ್ಲಿಕಾರ್ಜುನ ದೇವರ ದೇವ ಅನ್ನುವ ಅಂಕಿತವನ್ನು ಬಳಸಿದ್ದೇ ಹೌದು ಅನ್ನುವುದು ಸೂಕ್ತ ಏನು ಅಧ್ಯಯನದ ಆಧಾರಗಳ ಮೇಲೆ ರುಜುವಾತಾದರೆ ಆಗ ಬದಲಾಯಿಸಬಹುದು. ಇಲ್ಲದಿದ್ದರೆ ಪರಂಪರೆಯಲ್ಲಿ ಬಂದಿರುವ ಈ ಸಾಹಿತ್ಯವನ್ನು ಕಳೆದ ಕೆಲವು ಏನು ದಶಕಗಳಿಂದ ಬೇರೆಯವರು ಇದರ ಬಗ್ಗೆ ಅಧ್ಯಯನ ಮಾಡಿ ರೂಪಿಸಿರುವ ಆ ಸಂಗ್ರಹಗಳು ಮತ್ತು ವಿಂಗಡೀಕರಣಗಳನ್ನು ಏಕಾಏಕಿಯಾಗಿ ಬದಲಾಯಿಸೋದು ಇವರು ಮಾಡುವಂತಹ ಒಂದು ಅಪಚಾರವೇ ಆಗುತ್ತದಕ್ಕೆ ಅಂತಾನೆ ಹೇಳಬೇಕಾಗತ್ತೆ. ಓಕೆ ಓಕೆ, ಒಂದೇ ಒಂದು ನಿಮಿಷ. ಚಂಪಾ ಸರ್ ಅವರ ಮಾತಿಗೆ ನಾನು ಒಂದು ಆನ್ಸರ್ ಹೇಳ್ತೀನಿ.
ವಚನಾಂಕಿತಗಳು ಸಿಗ್ನೇಚರ್ ಅಂತ ಹೇಳಿದ್ರು. ಇವಾಗ ನಾನು ಬಾಲ್ಯದಲ್ಲಿರುವಾಗ ಇನ್ನೂ ಸ್ಕೂಲ್ ಸೇರ್ಸೋದಕ್ಕಿಂತ ಮುಂಚೆ ನಮ್ಮ ತಂದೆಯವರು ನನ್ನ ಹೆಸರಲ್ಲಿ ಪೋಸ್ಟ್ ಆಫೀಸಲ್ಲಿ RD ಮಾಡಿದ್ರು. ಅವಾಗ ನನ್ಗಿನ್ನೂ ನನ್ನ ಹೆಸರು ಬರೀಲಿಕ್ಕೆ ಬರ್ತಾ ಇರಲಿಲ್ಲ, ನನ್ನ ಹೆಬ್ಬಟ್ಟು ಒತ್ತಿಸಿದ್ರು. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಾನು ಬರೀ ನನ್ನ ಹೆಸರು ಬಂದು ಸಿಗ್ನೇಚರ್ ಮಾಡ್ತಿದ್ದೆ. ಆಮೇಲೆ ಮುಂದೆ ಬಂದಂತೆ ಇಂಗ್ಲಿಷಲ್ಲಿ ಹೆಸರು ಬರೀತಿದ್ದೆ. ಇವಾಗ ನಾನೊಂದು ಸ್ಟ್ಯಾಂಡರ್ಡೈಸ್ ಸಿಗ್ನೇಚರ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಬ್ಯಾಂಕ್ ಅಲ್ಲಿ, ನನ್ನ ಪ್ಯಾನ್ ಕಾರ್ಡ್ ಅಲ್ಲಿ, ಇವನ್ ಆಧಾರ್ ಕಾರ್ಡ್ ಅಲ್ಲೆಲ್ಲ ನನ್ನ ಅಥೆಂಟಿಕ್ ಸಿಗ್ನೇಚರ್ ಅದೇನೆ. ಒಂದು ಮಾತು, ನಮ್ಮ ಹಳೆ ಗುರುಗಳೊಬ್ಬರು ಮೊನ್ನೆ ಫೋನ್ ಮಾಡಿದ್ರು ನನಗೆ. ಅವ್ರು ಏನ್ ಹೇಳಿದ್ರು, ನೀನ್ ಡಿಪ್ಲೊಮಾ ಸ್ಟೂಡೆಂಟ್ ಅಲ್ಲ ಅಂತ ಕೇಳಿದ್ರು ನನಗೆ. ಅಂದ್ರೆ ನಾನು ಬೀದರಲ್ಲಿ ಅಧ್ಯಯನ ಮಾಡುವಾಗ ಡಿಪ್ಲೊಮಾ ಓದಿದ್ದೆ. ಬೆಂಗಳೂರಿಗೆ ಬಂದ್ಮೇಲೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ BE ಓದಿದ್ದು, ಅವ್ರಿಗೆ ಗೊತ್ತೇ ಇಲ್ಲ ವಿಚಾರ. ಹಾಗಾಗಿ ಅಕ್ಕ ಮಹಾದೇವಿ ಅವರು ಚನ್ನಮಲ್ಲಿಕಾರ್ಜುನ ಅಂತ ವಚನಾಂಕಿತ ಇಟ್ಕೊಂಡು ಬರ್ದಿರೋ ವಚನಗಳೇ ಕೆಲವರು ಓದಿರ್ತಾರೆ. ಚನ್ನಮಲ್ಲಿಕಾರ್ಜುನ ದೇವರ ದೇವ ವಚನಾಂಕಿತಗಳು ಯಾರು ಓದಿರಲ್ಲ, ಅವ್ರಿಗೆ ಆ ವಚನಾಂಕಿತ ಗೊತ್ತಿಲ್ಲ. ನಾನು ಅಧ್ಯಯನ ಮಾಡಿದ್ದೀನಿ, ನಾನು ಅದನ್ನು ಸಂಶೋಧನೆ ಮಾಡಿದ್ದೇನೆ ಹೊರತು ಬದಲಾವಣೆ ಮಾಡಿಲ್ಲ. ಇದೂ ಕೂಡ ಒಂದು ವಚನಾಂಕಿತ ಅನ್ನೋದನ್ನ ನಾನು ಸಂಶೋಧನೆ ಮಾಡಿದ್ದೀನಿ. ಕುಂದಗೋಳವರೇ, ನಿಮ್ಮ ಅಭಿಪ್ರಾಯ ಏನು ಈ ವಿಚಾರದಲ್ಲಿ? ನನಗೆ ತಿಳಿದ ಮಟ್ಟಿಗೆ 1889ರಲ್ಲಿ ಮೊದಲಿಗೆ ಸಟಸ್ಥಲ ವಚನ ಸಂಪುಟ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ 124 ವರ್ಷಗಳಲ್ಲಿ ಗದಗಿನ ತೋಂಟದಾರಿ ಮಠ, ಧಾರವಾಡದ ವಿಶ್ವವಿದ್ಯಾಲಯ, ಸುತ್ತೂರು ಮಠ, ಬಸವ ಸಮಿತಿ, 10 ಸಂಘ ಸಂಸ್ಥೆಗಳು, ವ್ಯಕ್ತಿಗತವಾಗಿ ಸಾಂಘಿಕವಾಗಿ ನೂರಾರು ವಿದ್ವಾಂಸರು ಪರಿಶೋಧನೆ ಮಾಡಿ, ಸಂಶೋಧನೆ ಮಾಡಿ, ಪರಿಷ್ಕರಣ ಮಾಡಿ, ಪರಿಷ್ಕರಿಸಿ ಇದು ಶುದ್ಧ ಪಾಠ ಅಂತ ತಿಳ್ಕೊಂಡು ಇವತ್ತು ಜನರಿಗೆ ಅದನ್ನು ಮುದ್ರಣ ಮಾಡಿ ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಮುದ್ರಿಸಿದಂಥ ಆ ಸಂಪುಟಗಳು 15 ಸಂಪುಟಗಳಲ್ಲಿ ಸಂಪಾದಕರು ಒಂದು ಮಾತನ್ನು ಹೇಳ್ತಾರೆ. 108ಕ್ಕೂ ಹೆಚ್ಚು ಮೂಲ ಆಕಾರಗಳನ್ನು, ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಒಂದು ವಚನ ಬ್ಯಾಂಕನ್ನು ಮಾಡಿ ಅಲ್ಲಿ ಆ ಎಲ್ಲ ವಿದ್ವಾಂಸರು ಕೂತ್ಕೊಂಡು ಮೂಲ ಪಠ್ಯ, ಮೂಲ ಪಾಠ ಯಾವುದು, ಶುದ್ಧವಾದದ್ದು ಯಾವುದು, ಅವೆಲ್ಲವನ್ನ ಪರಿಷ್ಕರಿಸಿ ಒಂದು ನಿಜವಾದ ಪಾಠವನ್ನು ಇವತ್ತು ಅವರು ನಮಗೆ ಕೊಟ್ಟಿದ್ದಾರೆ. ಸಾರ್ವತ್ರಿಕವಾಗಿ ಎಲ್ಲರೂ ಅದನ್ನು ಒಪ್ಪಿಕೊಂಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಬಸವಣ್ಣ ಅಂದ ತಕ್ಷಣ ತಾವು ಹೇಳಿದಾಗೆ ಕೂಡಲ ಸಂಗಮ ದೇವ, ನಾವು ಇನ್ನೇನು ಹೇಳಿದ್ರು ಅದು ಸಾಧ್ಯನೇ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಬಸವಣ್ಣ ಅಂದ್ರೆ ಕೂಡಲ ಸಂಗಮ ದೇವ. ಅದೇ ರೀತಿ ಮಹಾದೇವಿ ಅಕ್ಕ ಮಹಾದೇವಿ ಅಂದ ತಕ್ಷಣ ನಮಗೆ ಚನ್ನಮಲ್ಲಿಕಾರ್ಜುನ, ಇದು ಮೊದಲನೇದು. ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ. ಒಂದು ವೇಳೆ ತಾವು ಮೊದಲೇ ಹೇಳಿದ್ರು ಒಂದು ಮಾತನ್ನ, ಬದಲಾವಣೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ ಸಂಶೋಧನೆ ನಡೆದಿದೆ, ಚರ್ಚೆ ಆಗಿದೆ, ಚಿಂತನೆ ಆಗಿದೆ, ಸಾರ್ವತ್ರಿಕವಾಗಿ ಸಮಾಜ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ಬದಲಾವಣೆ ಯೋಗ್ಯವೇ, ಸ್ವಾಗತಾರ್ಹವೇ ಅನ್ನುವಂಥ ಪ್ರಶ್ನೆ ಬರ್ತದೆ. ಇನ್ನೊಂದು ಪ್ರಶ್ನೆ ಇದಕ್ಕೆ, ಇದು ಮೊದಲನೇದ್ದು ನನ್ನ ವಿಚಾರ. ಎರಡನೇದ್ದೇನು ಅಂದ್ರೆ, ಸರ್ ಹೇಳಿದ ಹಾಗೆ ವಚನ ಸಾಹಿತ್ಯಕ್ಕೆ ಪದೇ ಪದೇ ಇಂಥ ಸಮಸ್ಯೆಗಳು ಯಾಕೆ ಬರ್ತಾವು, ಒಂದು. ಎರಡನೇದಾಗಿ ವಚನ ಸಾಹಿತ್ಯವನ್ನು ನಾವು ವಿಶ್ವ ಸಾಹಿತ್ಯ ಅಂತ ಹೇಳ್ತೀವಿ. ಜೀವನದ ಮೌಲ್ಯಗಳಿವೆ, ಅತ್ಯಂತ ಶ್ರೇಷ್ಠವಾದ ನೈತಿಕ ಮೌಲ್ಯಗಳಿವೆ. ಇವತ್ತಿನ ಸಮಾಜದ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡತಕ್ಕಂಥ ಶ್ರೇಷ್ಠ ಚಿಂತನೆಗಳು ವಚನಗಳಲ್ಲಿವೆ. ಅವುಗಳನ್ನು ಪ್ರಚಾರ ಮಾಡಿ ವ್ಯಕ್ತಿತ್ವ ವಿಕಾಸವಾಗಲಿಕ್ಕೆ ಕಾರಣವಾಗುವಂಥ ಸಂದೇಶಗಳನ್ನು, ಚಿಂತನೆಗಳನ್ನು ಪ್ರಚಾರ ಮಾಡೋದು ಇವತ್ತಿನ ನಮ್ಮ ತುರ್ತು. ಅದನ್ನ ಬಿಟ್ಟು ಈ ವಿವಾದಗಳ ಕಡೆಗೆ ನಾವು ಯಾಕೆ ಗಮನ ಕೊಡಬೇಕು? ಒಂದು, ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ರಿಸರ್ಚ್ ಮಾಡಿಬಿಟ್ಟಿದ್ದೀನಿ, ಈ ಬುಕ್ಕಲ್ಲಿ ಅದಿದೆ ಅಂತ ಹೇಳ್ತಾರೆ. ಅಂದ್ರೆ ರಿಸರ್ಚ್ ಅಂತಕ್ಕಂಥದ್ದು ಒಂದು ಬುಕ್ಕನ್ನ ಮುದ್ರಿಸಿ ಅದನ್ನ ಸಂಪಾದನೆ ಮಾಡಿ ಅದನ್ನ ಮಾರ್ಕೆಟ್ಗೆ ಬಿಟ್ರೆ ರಿಸರ್ಚ್ ಅಂತ ಕರೀಬಹುದಾ ನಾವು ಅದನ್ನ? ಈಗ ಚರ್ಚೆ ಆಗಬೇಕಿನ್ನ. ನಮ್ಮ ಸ್ನೇಹಿತರ ಒಂದೇ ನಿಮಿಷ ಮೇಡಮ್, ನಾನು ಹೇಳಿದ್ದು ಇದು ನನ್ನ ಸಂಶೋಧನಾ ಕೃತಿ ಅಂತಾನು ನಾನು ಬರ್ದಿದ್ದೀನಿ ಮುನ್ನುಡಿಯಲ್ಲಿ. ಇದು ನನ್ನ ಸಂಶೋಧನಾ ಕೃತಿ. ಈಗ ಇವತ್ತು ಸಾಹಿತ್ಯದಲ್ಲಿ ಒಂದು ರೀತಿಯಲ್ಲಿ ನಾವು ಹೇಳ್ಬೋದು, ಸಾಹಿತ್ಯಗಳಿಂದ ಒಂದು ದೌರ್ಜನ್ಯ ನಡೀತಾ ಇದೆ. ಏನು ದೌರ್ಜನ್ಯ ಅಂದ್ರೆ, ಹೊಸ ವಿಚಾರ ಬರ್ಲಿಕ್ಕೆ ಕೊಟ್ಟು ಅವಕಾಶ ಕೊಡ್ತಾ ಇಲ್ಲ. ಇವತ್ತು ಇವರು ಶ್ರೀ ಕುಂದಗೋಳ್ ಅವ್ರು ಹೇಳಿದ್ರು, ವಚನ ಸಾಹಿತ್ಯ ಪರಿಷ್ಕೃತ ಆಗೋಗಿದೆ, ಕರ್ನಾಟಕ ಯೂನಿವರ್ಸಿಟಿ ಅವ್ರು ಇವತ್ತು ಇಷ್ಟು ತಪ್ಪುಗಳಿದಾವೆ ಆ ಪುಸ್ತಕದಲ್ಲಿ ಅಂತಂದ್ರೆ ಏನ್ರಿ, ಕರ್ನಾಟಕ ವಿಶ್ವವಿದ್ಯಾಲಯದವರು ಪ್ರಿಂಟ್ ಮಾಡಿರುವಂತ ಅಧಿಕೃತ ಪುಸ್ತಕದಲ್ಲಿ ನೂರಾರು ತಪ್ಪುಗಳು. ಇವತ್ತು ಬೆಳಗ್ಗೆನೆ ನಾನು ಒಂದು ವಚನವನ್ನ ಕುರಿತು ಅಧ್ಯಯನ ಮಾಡುವಾಗ ಒಂದು ಎಷ್ಟು ತಪ್ಪಿದೆ ಅದರೊಳಗೆ ಅನ್ನೋದು ಗೊತ್ತಾಯ್ತು. ಸರ್ಕಾರಿ ಸಂಪುಟದಲ್ಲಂತೂ ಲೆಕ್ಕವಿಲ್ಲದಷ್ಟು ತಪ್ಪುಗಳಿವೆ. ಅದನ್ನ ನನ್ನ ಒಂದು ಬಸವಚನ ದೀಪ್ತಿಯಲ್ಲಿ ಬಹಳ ಕಟುವಾಗಿನ ಟೀಕಿಸಿದ್ದೀನಿ ನಾನು. ಡಾಕ್ಟರ್ MM ಕಲಬುರ್ಗಿ ಅಂತ ಸಂಶೋಧಕರು ಬರೆದಿರುವಂತ ಈ ಸಂಪಾದಿಸುವ ಪುಸ್ತಕದಲ್ಲಿ ಇಷ್ಟು ತಪ್ಪುಗಳಿವೆ, ಇದು ಎಷ್ಟೊಂದು ಒಂದು ವಿಷಾದನೀಯ ಅಂತೇಳಿ ಬರೆದಿದ್ದೀನಿ. ಆದ್ರಿಂದ ಇವತ್ತು ಇನ್ನೂ ವಚನ ಸಾಹಿತ್ಯ ಶುದ್ಧೀಕರಣ ಆಗಬೇಕಾಗಿದೆ. ಸಾಹಿತ್ಯಿಕ ಶುದ್ಧೀಕರಣಕ್ಕಿಂತ ಹೆಚ್ಚು ತಾತ್ವಿಕ ಶುದ್ಧೀಕರಣ ಆಗಬೇಕಾಗಿದೆ. ತಾತ್ವಿಕ ಶುದ್ಧೀಕರಣ ಆಗದೆ ಇದ್ರೆ ನಾವು ಹೇಳಿದ್ರಲ್ಲ, ಸಾಮಾಜಿಕ ಮೌಲ್ಯ, ಧಾರ್ಮಿಕ ಮೌಲ್ಯ ಅವುಗಳನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ತಪ್ಪುಗಳನ್ನ ತೆಗೆದು ಸರಿಪಡಿಸಬೇಕಾಗಿದೆ. ಅದನ್ನು MM ಕಲಬುರ್ಗಿ ಅವರೇ ಬರೆದಿದ್ದಾರೆ ಮಾತಾಜಿ. ವಚನ ಸಾಹಿತ್ಯ ಇನ್ನೂ ಸಾಕಷ್ಟು ಪರಿಷ್ಕರಣೆ ಒಳಗಾಗಬೇಕು ಅಂತ ಬರೆದಿದ್ದಾರೆ ಅವರು ಪುಸ್ತಕಗಳ ಮುನ್ನುಡಿಗಳಲ್ಲಿ. ಏನೋ ಒಂದು ಪ್ರಶ್ನೆ ಐತೆ ನಮ್ದು. ನಮ್ಮಂಥವರ ಸಾಹಿತ್ಯದ ವಿದ್ಯಾರ್ಥಿಗಳು
ನನಗೆ ನೆನಪೈತಿ ಮಾತೆ ಮಹಾದೇವಿಯವರು ಕೂಡ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲೀಷ್ ವಿಭಾಗದ ವಿದ್ಯಾರ್ಥಿ ಇದ್ದಾಗ ಇವರು ಅದೇ ವಿಶ್ವವಿದ್ಯಾಲಯದೊಳಗೆ ಫಿಲಾಸಫಿ ಒಳಗೆ ಡಾಕ್ಟರೇಟ್ ಏನೋ ಇಲ್ಲ ಎಮ್ ಎನ ಮಾಡ್ತಾ ಇದ್ರು. ಹೀಗಾಗಿ ಒಂದು ಅಕಾಡೆಮಿಕ್ ಹಿನ್ನೆಲೆಯಿಂದ ಬಂದಂಥವರಿಗೆ ರಿಸರ್ಚ್ ಸಂಶೋಧನೆ ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಸ್ಥೂಲವಾದಂಥ ಕಲ್ಪನೆ ಒಂದು ಪಾಯಿಂಟು. ಈಗ ಒಂದು ಸಂಶೋಧಕರ ಮಂಡಳಿ ಕೂತ್ಕೊಂಡು ಪಠ್ಯಗಳನ್ನು ಪರಿಷ್ಕಾರ ಮಾಡಿ ಕೂಲಂಕಷವಾಗಿ ಒಂದು ನಿರ್ಧಾರಕ್ಕೆ ಬಂದು ಅದು ಸಾರ್ವಜನಿಕ ವಸ್ತು ಆದ ಮೇಲೆ ಹೌದಾ? ಹೌದು. ಅದಕ್ಕೆ ಅದು ತಪ್ಪು, ಅದರೊಳಗೆ ಬದಲಾವಣೆಗಳಾಗಬೇಕು ಅಂತ ಪ್ರತಿಪಾದನೆ ಮಾಡೋದೇನು ತಪ್ಪಲ್ಲ, ತಪ್ಪಾಗಿರ್ತಾವೆ. ಆದರೆ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟವರು ಮೊದಲು ಆ ಮಂಡಳಿ ಐತಲ್ಲ, ಆ ಮಂಡಳಿಯ ಗಮನಕ್ಕೆ ತರೋ ರೀತಿಯೊಳಗೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸ್ಬೇಕು, ಬಯಲು ಬಿಡಬೇಕು, ಚರ್ಚೆ ಆಗಬೇಕು. ಒಮ್ಮಕಲೆ ಒಂದು ಪುಸ್ತಕ ನಾನು ಎಡಿಟ್ ಮಾಡ್ತೀನಿ, ಅದಕ್ಕೆ ಮುನ್ನುಡಿ ಬರಿತೀನಿ, ಅದಕ್ಕೆ ಜಗದ್ಗುರುಗಳ ಅಂತ ಮಾತೆ ಮಹಾದೇವಿಯವರು ಆಶೀರ್ವಚನ ಮಾಡ್ತಾರೆ. ಆ ಆಶೀರ್ವಚನದೊಳಗೆ ನನಗೆ ಶಬಾಷೇರಿ ಕೊಟ್ಟಾರ ಅಂದ ಒಂದೇ ಒಂದು ಕಾರಣಕ್ಕೆ ಅದಕ್ಕೆ ಮಾನ್ಯತೆ ಬರೋದಿಲ್ಲ. ನಾನು ಹೇಳಿದಷ್ಟೇ, ಏನು ದೊಡ್ಡ ಸಾಹಸ ಮಾಡಿರಿ, ನಿಮ್ಮ ಗುರುಗಳ ಸ್ಫೂರ್ತಿ ಅವರ ಹಾದಿಯೊಳಗನೆ ನೀವು ಹೊರಡ್ತಾ ಇದ್ದೀರಿ, ಹೌದಾ? ಅದಕ್ಕೆ ಹೇಳ್ತಿರೋದು ನಾನು. ಅದಕ್ಕೆ ನಾ ಹೇಳೋದು, ಇದು ಮತ್ತೆ ಆ ಕೂಡಲ ಸಂಗಮ ದೇವ ಹಾದಿಯನ್ನು ಹಿಡಿಯದನೆ ಮತ್ತೆ ರಂಪಾಟ ಆಗದಂಥ ರೀತಿಯೊಳಗೆ ನನ್ನ ಒಂದು ಸಣ್ಣ ಸೂಚನೆ ತಾವು ಪರಿಗಣನೆ ಮಾಡಬೇಕು. ಇದನ್ನು ತಾವೇ ಏನು ಪ್ರಕಾಶನ ಮಾಡಿದರೆ ತಾವೇ ಸ್ವಯಂ ಪ್ರೇರಣೆಯಿಂದ ಸದ್ಯದ ಮಟ್ಟಿಗೆ ವಾಪಸ್ ತಗೊಂಡು ಇದರ ಬಗ್ಗೆ ಚರ್ಚೆ ಆಗಲಿ ಅನ್ನೋ ಒಂದು ಕರೆಯನ್ನು ನೀವು ಕೊಟ್ಟರೆ ಎಲ್ಲರೂ ನಿಮಗೆ ನಮಸ್ಕಾರ ಮಾಡ್ತಾರೆ. ಮತ್ತಷ್ಟು ಮಾತನಾಡ ಒಂದು ಬ್ರೇಕ್ ಇರುತ್ತೆ, ಬೇಕಾದ್ಮೇಲೆ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಸೊಂಟ, ಕಾಲು ನೋವು, ಸಂಧಿವಾತಕ್ಕೆ ಕೋಲ್ಡ್ ಲೇಸರ್, ಹಿಮ್ಮಡಿ, ಪಾದ, ಮಂಡಿ ನೋವಿಗೆ ರಾಮಬಾಣ, ಕಾಲುಗಳಲ್ಲಿನ ರಕ್ತನಾಳ ತೊಂದರೆಗೆ ಲೇಸರ್ ಚಿಕಿತ್ಸೆ. ಡಾಕ್ಟರ್ ಶಾಪ್ ಇಂದು ಸಂಜೆ 5:30ಕ್ಕೆ. ಬಡವರಿಗೆ ಆಶಾ ಕಿರಣ, ಜನರಿಕ್ ಔಷಧಿ. ಆದ್ರೆ ಅದರ ಖರೀದಿಯಲ್ಲೂ ಆಗಿದೆಯಾ ಅವ್ಯವಹಾರ? ಒಂದೇ ಮಾತ್ರೆಗೆ ಎರಡೆರಡು ರೇಟ. ಲೈಸೆನ್ಸೇ ಇಲ್ದಿದ್ರೂ ಆಗೋಯ್ತಾ ಅಗ್ರಿಮೆಂಟ್? ಚೀಪ್ ಔಷಧಿ, ದುಬಾರಿ ವ್ಯವಹಾರ. ಇದು ಜನಶ್ರೀ ತನಿಖೆ. ನಾಳೆ ಸಂಜೆ 4:30ಕ್ಕೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಿಮ್ಮ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ರಿಯಾಯಿತಿ ಮತ್ತು ಉಡುಗೊರೆಯ ಆಯ್ಕೆ. ಇಂದೇ ಭೇಟಿ ಕೊಡಿ. ಮಲ್ಲೇಶ್ವರಂ, ಜಾಲಹಳ್ಳಿ, ಡಿವಿಜಿ ರಸ್ತೆ, ಹುಬ್ಬಳ್ಳಿ. ಕೋಟ್ಯಾಂತರ ಜನರಿಗೆ ನೀಡಿದೆ ಆರಾಮ. ಕಲಿಯುಗದ ನೋವಿನ ಬಾಂಬ್ ಸಂಡು ಬಾಂಬ್. ಸಿಪಿಸಿ ಅರ್ಪಿಸುವ ಎಸ್ಎಸ್ಎಲ್ಸಿ ಮಾರ್ಕ್ ಸ್ಕೋರರ್. ಹೊಡೆತೋಡಿಸಿ ದಿನನಿತ್ಯದ ಜಂಜಾಟವನ್ನು ವಿಗಾರ್ಡ್ ವಾಟರ್ ಹೀಟರ್ಸ್. ಜೀವನವನ್ನು ರಿಫ್ರೆಶ್ ಮಾಡಿ. ಹಿಂದೂಸ್ತಾನ್ ಮೆಗಾ ಶಾಪಿ, ಗ್ರಾಹಕರು ಸದಾ ಹ್ಯಾಪಿ. ಹಿಂದೂಸ್ತಾನ್ ಮೆಗಾ ಶಾಪಿ, ವಿಜಯನಗರ್, ಬೆಂಗಳೂರು. ಮತ್ತು ಇಮಾಮಿ ಫೇರ್ ಅಂಡ್ ಹ್ಯಾಂಡ್ಸಮ್, ಜಗತ್ತಿನ ನಂಬರ್ 1 ಫೇರ್ನೆಸ್ ಕ್ರೀಮ್ ಫಾರ್ ಮೆನ್. ಹುಸಿಯ ನುಡಿಯಲು ಬೇಡ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಅಂದ್ರೆ ಅಕ್ಕಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಮಾತ್ರವಲ್ಲ, ದೇವರ ದೇವ ಅನ್ನೋದು ಕೂಡ ಸೇರ್ಪಡೆಯಾಗಿದೆ ಅನ್ನೋ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಬಂಜಿಗೆರೆ ಜಯಪ್ರಕಾಶ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಬಂಜಿಗೆರೆ ಜಯಪ್ರಕಾಶ್ ಅವರೇ, ಯಾವುದೇ ಒಂದು ಇಶ್ಯೂ ರೈಸ್ ಆದಂತಹ ಒಂದು ಟೈಮಲ್ಲಿ ಒಂದು ಅಂಧ ತಿರಸ್ಕಾರ ಖಂಡಿತವಾಗಿ ಬೇಡ. ಅಂದ್ರೆ ತಿರಸ್ಕಾರಕ್ಕೋಸ್ಕರ ತಿರಸ್ಕಾರ ಬೇಡ. ಈ ವಿಚಾರ ಸತ್ಯಾಸತ್ಯತೆ ಇದೆಯಾ, ಒಂದು ಪರಾಮರ್ಶೆ ಆಗ್ಬೇಕಾಗತ್ತೆ, ಒಂದು ವಿಚಾರಗಳ ವಿಮರ್ಶೆ ಆಗ್ಬೇಕಾಗತ್ತೆ. ಅದ್ಯಾವುದನ್ನು ಮಾಡದೆ ತಿರಸ್ಕಾರವಾಗ್ತಾ ಇದೆಯಾ ಎಷ್ಟೋ ಸಂದರ್ಭಗಳು ಆ ರೀತಿ ನಮಗೆ ಅನುಮಾನ ಕೂಡ ಬರ್ತಕ್ಕಂಥ ಸಹಜ. ನಿಮ್ಮ ಒಂದು ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಆನುದೇವ ಹೊರಗಣವನ್ನು ಬರೆದ್ರಿ, ಆ ಸಮಯದಲ್ಲಿ ಮೊದಲೇ ತಿರಸ್ಕಾರ ಇಲ್ಲ, ಇದೇ ರೀತಿ ಅಲ್ಲ ಅಂತ ಹೇಳಿ. ನಾದ್ರೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡಿದ್ದೀನಿ, ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ದಾಖಲೆಗಳ ಸಂಗ್ರಹ ಮಾಡಿದ್ದೀನಿ, ಈ ವಿಚಾರ ಎಲ್ಲ ಆಮೇಲೆ ಬಂತೆ ಹೊರತು
ಮೊದಲಿಗೆ ತಿರಸ್ಕಾರನೇ ಕಂಡು ಬಂದಿದ್ದು. ಅಂದ್ರೆ ಯಾರೋ ಒಬ್ರು ಇನ್ನೊಂದು ಬರೆದಂತ ಟೈಮಲ್ಲಿ ಅಂಥ ತಿರಸ್ಕಾರ ನಮಗೆ ಬೇಕಾ ಅಂತ? ಇಲ್ಲ, ಅದರಿಂದಲೇ ನಾವು ಏನು ಹೇಳ್ತಾ ಇರೋದು ಅಂದ್ರೆ, ಈಗ ನಾನು ಈ ಮೊದಲು ಮಾತಾಡಿದಾಗ ಮತ್ತೆ ಚಂಪಾ ಅವರು ಮಾತಾಡಿದಾಗ ಕೂಡ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಹೊಸ ವಿಷಯ ಬಂದ್ರೆ ಅದನ್ನು ಪರಿಶೀಲಿಸತಕ್ಕದ್ದು ಅನ್ನುವ ನೆಲೆಯಿಂದಲೇ ನಾವು ನೋಡ್ತೀವಿ ಹೊರತು ಅದನ್ನು ವಿರೋಧಿಸಬೇಕು, ನೀವು ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ, ಈಗಾಗಲೇ ಅಪೌರುಷೇಯವಾಗಿರುವ ಸತ್ಯಗಳು ಹೊರಬಿದ್ದಿವೆ ಅನ್ನೋ ನೆಲೆಯಿಂದ ನಾವು ಏನನ್ನೂ ಮಾತಾಡಬೇಕಾದ್ದಿಲ್ಲ. ಸಂಶೋಧನೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಗತಕಾಲದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಲವು ವಿಷಯಗಳ ಬಗ್ಗೆ ನಮಗೆ ಎಲ್ಲಿ ಇತಿಹಾಸದ ದಾಖಲೆಗಳು ಸ್ಪಷ್ಟವಾಗಿಲ್ವೋ ಅಂಥ ವಿಷಯಗಳಲ್ಲಿ ಪರಿಶೀಲನೆ, ಅಧ್ಯಯನ, ಸಂಶೋಧನೆ ಅದು ನಿರಂತರವಾಗಿ ನಡೆಯುವಂಥದ್ದೇ. ಆದರೆ ಕ್ರಮ ಏನು ಅಂತ ಹೇಳಿದರೆ, ಈಗಾಗಲೇ ಚಂಪಾ ಅವರು ಮತ್ತು ನಾನು ಕೂಡ ಮೊದಲು ಹೇಳಿದಂಗೆ ಇದನ್ನು ಚರ್ಚೆಗೆ ತೆಗೆದು ಸಂಬಂಧಪಟ್ಟ ವಿದ್ವಾಂಸರ ಮುಂದೆ ಇದರ ಪರಿಶೀಲನೆಗೆ ಇಡಬೇಕು. ಹಾಗಿದ್ರೆ ಈ ರೀತಿಯಾಗಿರುವಂತಹ ಊಹೆ ನನಗೆ ಬರ್ತಾ ಇದೆ. ಪ್ರಶ್ನೆ ಕೇಳೋಣ ಬಂಜಗೆರೆ ಅವ್ರಿಗೆ. ಹಾಗಿದ್ರೆ ಬಸವಣ್ಣನವರ ಬಗ್ಗೆ ಅಪಚಾರದ ಮಾತುಗಳನ್ನ ಬರೆದಾಗ ಆನದೇವ ಹೊರಗಣವನು ಬಾಯಿಗೆ ಬಂದಂತಾನೆ ಬಸವಣ್ಣವರು ಕೀಳು ಕುಲದಲ್ಲಿ ಹುಟ್ಟಿದ್ರು ಅಂತಲೋ ಇಲ್ಲಿ ಏನೇನೋ ಅಸಂಬದ್ಧವಾಗಿ ಬರೆದಾಗ ಅವಾಗ ಮೊದಲೇ ನೀವೇ ಚರ್ಚೆಗಿರ್ಲಿಲ್ಲ? ಅವಾಗ ಯಾಕೆ ಸಂಶೋಧನೆ ಅನಿಸ್ತಿಲ್ಲ? ನನ್ನ ಗ್ರಂಥ ನೀವು ಪೂರ್ತಿಯಾಗಿ ಓದಿದಿರಾ ಅನ್ಕೊಳ್ತೀನಿ. ನನ್ನ ಗ್ರಂಥವನ್ನು ನೀವು ಪೂರ್ತಿ ಓದಿದಿರಾ ಅನ್ಕೊಳ್ತೀನಿ. ಅದರಲ್ಲಿ ಕಡೆಯದಾಗಿರುವ ವಾಕ್ಯ ಕೂಡ ಏನು ಅಂದ್ರೆ, ಇದರ ಬಗ್ಗೆ ವಿದ್ವಾಂಸರು ಹೆಚ್ಚಿನ ಬೆಳಕನ್ನ ಚೆಲ್ಲಬೇಕು, ನಾನು ಈ ದಿಸೆಯಲ್ಲಿ ಸಂಶೋಧನೆ ಮಾಡಬೇಕಂತಿದ್ದೀನಿ, ಇದು ಪೀಠಿಕೆ ಮಾತ್ರ ಅಂತ ಹೇಳಿದ್ದೀನಿ. ಅದು ಪರಿಪೂರ್ಣವಾಗಿ ಸತ್ಯವನ್ನು ಪ್ರತಿಪಾದಿಸುವ ಗ್ರಂಥ ಅಂತ ಹೇಳೋ ಬದಲು ಇದೊಂದು ಅನುಮಾನಿತ ಸತ್ಯ, ಈ ರೀತಿಯಾಗಿಯೂ ಕೂಡ ಇತಿಹಾಸ ಕಾಣೋದಕ್ಕೆ ಸಾಧ್ಯ ಇದೆ ಅನ್ನುವ ಮಾತನ್ನು ಮಂಡಿಸಿದ್ದೀನಿ. ಆದ್ರಿಂದ ಈಗ ಮಾತೆ ಮಹಾದೇವಿಯವರ ಅಂಕಿತ ಬಗ್ಗೆ ಯಾರು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ ತಮ್ಮ ಶಿಷ್ಯರು, ಅವರು ಕೂಡ ಈ ರೀತಿಯಾಗಿರುವ ಒಂದು ಪೀಠಿಕಾ ಪ್ರಬಂಧವನ್ನು ಬರೆದು, ನಾನು ಅದನ್ನು ದೇವರ ದೇವ, ಮಲ್ಲಿಕಾರ್ಜುನ ದೇವರ ದೇವ ಅನ್ನೋದಕ್ಕೆ ಊಹೆಗಳಿಗೆ ಕಾರಣ ಇದೆ, ಬೇರೆ ಕೆಲವು ವಚನಗಳಿಗೆ ಆ ರೀತಿಯ ಅಂಕಿತ ಇರೋದ್ರಿಂದ ನಾವು ಆಕೆ ತಾತ್ವಿಕವಾಗಿ ಬೆಳೆದ ನಂತರ, ಲಿಂಗಾಯತ ದರ್ಶನವನ್ನು ಆಕೆ ಪೂರ್ತಿ ಒಪ್ಪಿಕೊಂಡ ನಂತರ, ಆಕೆ ನಿರಾಕಾರ ದೇವರನ್ನು ಪ್ರತಿಪಾದಿಸುವ ಕಾರಣಕ್ಕೆ ದೇವರ ದೇವ ಅನ್ನೋದು ಬಳಸಿರೋ ಸಾಧ್ಯತೆ ಇದೆ, ಅದು ಸ್ಥಾವರ ದೇವರದ ಮಲ್ಲಿಕಾರ್ಜುನನನ್ನು ಸ್ತುತಿಸಿರೋ ಸಾಧ್ಯತೆ ಇಲ್ಲ ಅಂತ ಅವರೊಂದು ಚರ್ಚೆಗೆ ಇಡಬೇಕಿತ್ತು ಅಂತ ನನ್ನ ಅಪೇಕ್ಷೆ. ಸರಿಯಾದ ಅಧ್ಯಯನದ ಮಾರ್ಗ ಅಂತ ನನ್ನ ಸೂಚನೆ ಕೂಡ. ಪುಸ್ತಕದ ಮೂಲಕವಾಗಿ ಅದನ್ನೇ ಅವ್ರು ಇಟ್ಟಿರೋದು. ಈ ರೀತಿಯಾಗಿ ನನಗನ್ಸಿದೆ ಅಂತ ತಿಳ್ಕೊಂಡೇನೆ ಅದೇ ವಿಚಾರವನ್ನು ಒಂದೇ ಸಲ ಅಂಕಿತ ಬದಲಾವಣೆ ಮಾಡಿ ಒಂದೇ ಸಲ ಅಂಕಿತ ಬದಲಾವಣೆ ಮಾಡಿ ಮುದ್ರಿಸೋ ಬದಲು ಈ ರೀತಿಯಾಗಿರೋ ಲೇಖನವನ್ನ ಬರೆದು, ನನ್ನ ಅಂಕಿತ ಬದಲಾವಣೆಗೆ ಈ ರೀತಿಯ ಊಹೆಗಳಿವೆ ಮತ್ತೆ ಆಧಾರಗಳು, ತರ್ಕಗಳಿವೆ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತಾವೇ ಆಲೋಚನೆ ಮಾಡಿ. ಲೇಖನ ಕೊಟ್ಟಿದ್ದೀನಿ ಪತ್ರಿಕೆಗಳಿಗೆ ಪುಸ್ತಕ ಬಿಡುಗಡೆಗೆ ಅಂತ ಮುಂಚೆ, ಆದ್ರೆ ಯಾವುದೇ ಪತ್ರಿಕೆಯಲ್ಲಿ ಪ್ರಕಟ ಆಗಿಲ್ಲ ಲೇಖನ. ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಬದಲಾವಣೆ ಅಂತ ಮಾಡಿಲ್ಲ. ಈಗ ಸಿದ್ದರಾಮೇಶ್ವರರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಒಂದು ವಚನಾಂಕಿತ ಇದೆ ಅವ್ರದ್ದು, ಆಮೇಲೆ ಯೋಗಿನಾಥ ಅಂತ ಇನ್ನೊಂದು ವಚನಾಂಕಿತ ಇದೆ. ಅದು ಈ ನಾಡಿನ ಸಂಶೋಧಕರು, ವಚನ ಸಾಹಿತಿಗಳು ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಥರ ಇದು ಬಸವ ಸ್ತೋತ್ರ ತ್ರಿವಿಧಿ, ಅಷ್ಟಾವರಣ ತ್ರಿವಿಧಿ, ಶರಣ ಸ್ತೋತ್ರ ತ್ರಿವಿಧಿ ಅಂತ ಅವ್ರ ವಚನಗಳಿವೆ. ಅದೇ ರೀತಿ ಅಕ್ಕ ಮಹಾದೇವಿ ತಾಯಿಯವರು ಕೂಡ ಚನ್ನಮಲ್ಲಿಕಾರ್ಜುನ ದೇವರ ದೇವ ಎನ್ನುವಂತಹ ವಚನಾಂಕಿತವನ್ನ ಅವರು ಬಳಸಿದ್ದಾರೆ. ಅದನ್ನ ಈ ಶಿವಶರಣೆಯರ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿರ್ತಕ್ಕಂಥ ಶಿವಶರಣೆಯರ ವಚನ ಸಂಪುಟದಲ್ಲೇ ತಾವು ಕಾಣಬಹುದು. ಅಕ್ಕನು ಪ್ರೌಢಮತಿಯಾದಾಗ ಅಲ್ಲಿ ಅವರ ಗುರುಗಳಾದ ಗುರುಲಿಂಗ ದೇವರು ಮತ್ತೆ ಅವರ ಮಧ್ಯೆ ಒಂದು ಡಿಸ್ಕಷನ್ ನಡೀತದೆ. ವಚನಗಳನ್ನು ಓದಿದಾಗ, ಕಲ್ಯಾಣ ಶರಣರಿಂದ ಬಂದಿರತಕ್ಕಂಥ ವಚನಗಳನ್ನು ಓದಿದಾಗ, ಹಾಗಾದ್ರೆ ಗುರುಗಳೇ ನಾನು ಪೂಜಿಸ್ತಕ್ಕಂಥ ಶಿವನಾರು ದೇವನಾರು ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಗುರುಗಳ ಅಕ್ಕ ಮಹಾದೇವಿಯವರಿಗೆ ಒಂದು ಉತ್ತರ ಏನ್ ಹೇಳಿರ್ತಾರೆ ಅಂತಂದ್ರೆ, ಶಿವನು ಯಾವಾಗಲೂ ಧ್ಯಾನಾಸಕ್ತನಾಗಿ ಕೂತಿರ್ತಕ್ಕಂಥದ್ದನ್ನು ನೋಡಿರ್ಲಿಲ್ವಾ? ಶಿವಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಪಾರ್ವತಿಯವರು ಕೇಳ್ತಾರೆ, ಶಿವ ಈ ಜಗತ್ತಿನ ಸಚರಾಚರಗಳಿಗೆಲ್ಲ ನೀನೇ ದೇವನೋ ಅಥವಾ ನಿನಗಿಂತಲೂ ಹಿರಿದಾದ ಒಂದು ದೈವಿಕ ಶಕ್ತಿ ಇದೆಯೋ, ನೀನು ಏನನ್ನು ಕುರಿತು ಧ್ಯಾನಿಸುತ್ತಿರುವೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದನ್ನ ಮಾತಾಜಿಯವರು ಅನೇಕ ಸಲ ಅವ್ರ ಪ್ರವಚನದಲ್ಲಿ ನಾವು ಕೇಳಿದೀವಿ. ಅವಾಗ ಶಿವ ಪಾರ್ವತಿಗೆ ಉತ್ತರ ಕೊಡ್ತಾರೆ, ಈ ಸೃಷ್ಟಿಗೆಲ್ಲವೂ ಹಿರಿದಾಗಿರ್ತಕ್ಕಂಥ ಪರಶಿವನೊಬ್ಬನಿದ್ದಾನೆ, ಅದನ್ನೇ ಪರಬ್ರಹ್ಮ ಪರಶಿವ ವಚನ ಸಾಹಿತ್ಯದಲ್ಲಿ ಲಿಂಗದೇವ, ಅಲ್ಲಾಹ, ಯಹೋವ, ಗಾಡ್ ಅಂತೆಲ್ಲ ಕರೆದಿರ್ತಕ್ಕಂಥ ಆ ದೇವರನ್ನ, ಅಂಥ ದೇವರನ್ನ ನಾನು ಧ್ಯಾನಿಸ್ತೇನೆ ಅಂತಕ್ಕಂಥದ್ದು ಶಿವ ಉತ್ತರ ಕೊಡ್ತಾರೆ.
ಹಾಗಾಗಿ ನೀನು ನೋಡಿಲ್ವಾ ಮಹಾದೇವಿ ಶಿವ ಯಾವಾಗಲೂ ಧ್ಯಾನಸ್ತಕ್ತನಾಗಿ ಕೂತಿರ್ತಕ್ಕಂಥದ್ದು. ಇನ್ನು ಇವು ಚನ್ನಮಲ್ಲಿಕಾರ್ಜುನನಿಗೂ ದೇವನಾಗಿರ್ತಕ್ಕಂಥ ಇನ್ನೊಬ್ಬ ದೇವನನ್ನ ನೀನು ಆರಾಧಿಸಬೇಕು, ಬಸವಣ್ಣನವರು ಅದನ್ನೇ ಮಾಡಿರೋದು ಅಂತ ಹೇಳಿದಾಗ ಅಕ್ಕ ಮಹಾದೇವಿ ಅವರ ಮನಸ್ಸಲ್ಲಿ ಅವಾಗ ಭಾವನೆ ಮೂಡುತ್ತೆ, ಇದು ಚನ್ನಮಲ್ಲಿಕಾರ್ಜುನ ದೇವರ ದೇವ ಅಂದರೆ ಶಿವನಿಗೂ ದೇವನಾಗಿರ್ತಕ್ಕಂಥವನು ಚನ್ನಮಲ್ಲಿಕಾರ್ಜುನನ ದೇವ. ಇನ್ನು ಚನ್ನಮಲ್ಲಿಕಾರ್ಜುನನ ದೇವ ಈಗ ಅನೇಕ ವಚನಗಳು ಸುಮಾರು 60-70 ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನ ದೇವ ಅಂತಿದೆ. ಅಲ್ಲಿ ಒಂದು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಚನ್ನಮಲ್ಲಿಕಾರ್ಜುನನ ದೇವ ಅಂದ್ರೆ ವಚನ ಅದ್ಭುತವಾದ ಅರ್ಥವನ್ನು ಕೊಡ್ತದೆ. ಇಲ್ಲ, ಈಗ ನೀವು ಹೇಳ್ತಾ ಇರೋದು ತಾತ್ವಿಕವಾಗಿ ದಾರ್ಶನಿಕವಾಗಿ ಸರಿಯಾದ ಸಮರ್ಥನೆಯೇ ಆಗಿರಬಹುದು, ಆಗಿದೆ, ನಾನು ಅದನ್ನು ಒಪ್ತೀನಿ. ಇಷ್ಟದೇವ ಇಷ್ಟಲಿಂಗಕ್ಕೂ ಮತ್ತು ನಿರಾಕಾರ ದೇವರಿಗೂ ಇರುವ ವ್ಯತ್ಯಾಸ ಏನಿದೆ ತಾತ್ವಿಕವಾಗಿ ನನಗೆ ಅದು ಅರ್ಥ ಆಗ್ತಾ ಇದೆ. ಆದರೆ ಒಂದು ಸಾಹಿತ್ಯವನ್ನ, ಒಂದು ರಚನೆಯನ್ನ ನಾವು ಪ್ರಸ್ತುತಪಡಿಸಬೇಕಾದ್ರೆ ಅವರು ಯಾವ ಅಂಕಿತವನ್ನು ಬಳಸಿದ್ದಿರಬಹುದು ಮತ್ತೆ ಬಳಸಿದ್ದಾರೆ ಅನ್ನೋದಕ್ಕೆ ಕೆಲವು ಊಹಾ ತರ್ಕಗಳ ಆಧಾರದಲ್ಲಿ ಸಂಪಾದಕ ಮಂಡಳಿಯವರು ಸಾಕಷ್ಟು ಅಧ್ಯಯನದ ನಂತರ ಮಾಡಿರ್ತಾರೆ. ಆದ್ರಿಂದ ನಾವು ಅದನ್ನು ಏಕಾಏಕಿಯಾಗಿ ಆ ರೀತಿ ಬದಲಿಸುವ ಬದಲು ಈ ತಾತ್ವಿಕ ಚರ್ಚೆಯನ್ನೇ ನಾವು ಸಾಹಿತ್ಯಿಕವಾಗಿ ಎತ್ತಬಹುದಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಇದೀಗ ನಮ್ಮೊಂದಿಗೆ ಮಂಜಿಗೆರೆ ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ. ಈಗ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರು ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಭೀಮಣ್ಣ ಖಂಡ್ರೆ ಅವರ ನಮಸ್ಕಾರ. ನಮಸ್ಕಾರ ಸರ್. ಈಗ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತಕ್ಕೆ ಸಂಬಂಧಪಟ್ಟದ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲಿ. ಮುಖ್ಯವಾಗಿ ಅಂದ್ರೆ ಅಕ್ಕ ಮಹಾದೇವಿ ಬರೀ ಚೆನ್ನಮಲ್ಲಿಕಾರ್ಜುನ ಅನ್ನೋದು ಮಾತ್ರ ಅಂಕಿತವಾಗಿರ್ಲಿಲ್ಲ, ಚೆನ್ನಮಲ್ಲಿಕಾರ್ಜುನ ದೇವರ ದೇವ ಅನ್ನೋದು ಕೂಡ ಅವರ ಅಂಕಿತವಾಗಿತ್ತು ಅಂತ ಹೇಳಿ ಒಂದು ಪುಸ್ತಕ ಕೂಡ ಹೊರಬಂದಿದೆ. ಅಕ್ಕನ ಸಮಗ್ರ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿ ಅನ್ನೋ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದಾರೆ ಶರಣ ಸಚ್ಚಿದಾನಂದ ಚಟನಹಳ್ಳಿ ಅಂತ ಹೇಳಿ. ಏನ್ ಹೇಳ್ತಿರೋದಕ್ಕೆ ಈ ವಚನಗಳ ಅಂಕಿತಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅಂತ? ಏನು ವಚನ ವಾಸ್ತವಿಕ ಏನಂತ ಮೊದಲು ಹೇಳಿಯೋ ಆದ್ರೆ ಯಾವ್ದು ತಿದ್ದುಪಡಿ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹಾಗೂ ನೀವು ನೋಡ್ಬೇಕಾದ್ರೆ ನಾನೊಂದು ಪತ್ರ ಬರೀತೀನಿ, ನಾವೊಂದು ಬರಿತೀನಿ, ನೀವೊಂದು ಬರೀತೀರಿ, ಮತ್ತೊಬ್ಬ ಬರೀತಾರೆ. ನೀವೇನ್ ಬರೆದ್ರಿ ಅದ್ರ ಮತ್ತೊಬ್ಬ ಬಂದೇನಂತ ಇಂಟರ್ಫಿಯರ್ ಮಾಡಿದ್ರೆ ಅದು ಇಟ್ ಇಸ್ ಅನ್ ಆಫೆನ್ಸ್. ಅದು ಸರಿಯಲ್ಲ. ಅಂದ್ರೆ ಏನಂತಂದ್ರೆ ನೈತಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಕಾನೂನು ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ತಪ್ಪು. ಇವತ್ತು ನಾಳೆ ಏನ್ ನೋಡ್ತಾ ಇದ್ದೇವೆ, ಎಲ್ಲ ನಂತರ ಕಾನೂನು ವಿರೋಧ, ಎಲ್ಲ ನೀತಿ ವಿರುದ್ಧ, ಎಲ್ಲ ಮೊರಾಲಿಟಿ ವಿರುದ್ಧ ನಡ್ತಾ ಇದೆ. ಇದನ್ನು ಮೊರಾಲಿಟಿ ವಿರುದ್ಧ ಏನಂತಂದ ಇದಕ್ಕೆ ಯಾರು ಟಾಲರೇಟ್ ಮಾಡೋದಿಲ್ಲ. ಅದು ಸರಿಯಲ್ಲ. ಅದಕ್ಕೆ ಏನಂತಂದ್ರೆ ಇದಕ್ಕೆ ಹಾಕ್ಬೇಕು, ಜನ ವಿರುದ್ಧ ಮಾಡಬೇಕು. ಅಂದ್ರೆ ನೀವು ಅಂತ ವಚನಗಳನ್ನೇ ಓದ್ಕೊಂಡಿಲ್ಲ, ನಾನು ಅಂತ ವಚನಗಳನ್ನ ಓದ್ಕೊಂಡಿದ್ದೀನಿ, ಚೆನ್ನಮಲ್ಲಿಕಾರ್ಜುನ ದೇವರ ದೇವ ಅನ್ನೋದು ಕೂಡ ಇದೆ ಅಂತ ಹೇಳಿ ಅವ್ರು ವಾದ ಮಂಡಿಸ್ತಾರೆ. ಅದು ಇದ್ದರಂತ ವಾದ ಯಾರೇನ ಪಂಡಿತರಿದಾರ ಅದ್ರ ಬಗ್ಗೆ ಇದು ಮಾಡಿದಾರ, ಅದು ರಿಸರ್ಚ್ ಮಾಡಿ ಯಾವ್ದು ಸರಿ ಅಂತ ಮತ್ತೆ ಹೇಳೋರು. ಇಲ್ಲ, ಈ ಒಂದು ಬುಕ್ ನ ಮೂಲಕವಾಗಿ ಆ ಚರ್ಚೆ ನಾನು ಶುರು ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಆ ಚರ್ಚೆ ಶುರುವಾಗ್ಲಿ ಅಂತ ಹೇಳ್ತಾರ ಅವರು. ಅವ್ರೇನು ಶುರು ಮಾಡ್ತಾರ? ನಾನು ಒಂದೇ ಮಾತು ಹೇಳ್ತೀನಿ, ಯಾವ ಮಾತು ವಾಸ್ತವಿಕ ವಚನದ ಏನ್ ಹೇಳಿದ, ಯಾರು ಹೇಳಿದಾರ ಅವರು ಅಕ್ಕ ಮಹಾದೇವಿ ವಚನದಾಗ ಒಂದು ವರ್ಡ್ ಹೆಚ್ಚಕ ಮಾಡಕ್ ಯಾರಿಗೂ ಅಧಿಕಾರ ಇಲ್ಲ. ಏನ್ ಹೇಳ್ತೀರಿ ಇದಕ್ಕೆ ಅಂತ? ಒಂದೇ ಒಂದು ಪದವನ್ನು ಕೂಡ ನೀವು ಅಕ್ಕನ ವಚನಗಳಲ್ಲಿ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಬದಲಾಯಿಸಬಾರದು ಅಂತ ಹೇಳ್ತಾರೆ ಭೀಮಣ್ಣ. ವಚನಗಳೆಲ್ಲ ಇದೆ ಅಂತಾನೆ ಹೇಳ್ತಿರೋದು ಇವಾಗ. ಒಂದ್ ನಿಮಿಷ, ಈ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರು ಈಗ ನಾವು ಉನ್ನತ ಸ್ಥಾನದಲ್ಲಿರುವಾಗ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅಂತ ನಾವು ಕರಿಬೇಕು ಅವರನ್ನು. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರ ಸಹೋದ್ಯೋಗಿಗಳು ಶೆಟ್ಟರ್ ಅಂತ ಅನ್ಬಹುದು. ಆದ್ರೆ ನಾನು ಈ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅವರನ್ನು ಅತ್ಯಂತ ಗೌರವಯುತವಾಗಿ ಸಂಬೋಧಿಸಬೇಕು. ಈಗ ಪತ್ರಿಕೆಗಳು ಬರೀತಾರೆ ಶೆಟ್ಟರ್ ಹೇಳಿಕೆ, ಶೆಟ್ಟರ್ ಹೇಳಿದರು ಅಂತ. ಹಾಗಂದ್ರೆ ಇವರು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಂತ ಅರ್ಥ ಆಗಲ್ವೇನು? ಅವರೇ. ಆದ್ರೆ ನಾನು ಹಾಗೆ ಅಕ್ಕ ಮಹಾದೇವಿ ತಾಯಿಯವರು ಸುಮಾರು ವಚನಾಂಕಿತ ಬಳಸಿದ್ದಾರೆ. ಚನ್ನಮಲ್ಲ, ಗುರು ಚನ್ನಮಲ್ಲ, ಗುರು ಚನ್ನಮಲ್ಲೇಶ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ದೇವರ ದೇವ. ಹಾಗಾದಾಗ ಇದು ಚನ್ನಮಲ್ಲಿಕಾರ್ಜುನ ದೇವರ ದೇವವು ವಚನಾಂಕಿತ. ಈಗ ಒಂದು ಮಕ್ಕಳಿಗೂ ಕೂಡ 4-5 ಹೆಸರು ಇಟ್ಟಿರ್ತಾರೆ ತಂದೆ ತಾಯಿ ಅಂದಿರಿ, ಯಾವುದೋ ಒಂದು ಹೆಸರಿಂದ ಕರೆದ್ರೆ ತಪ್ಪಾದು. ಓಕೆ, ಏನ್ ಹೇಳ್ತೀರಿ ಭೀಮಣ್ಣ ಖಂಡ್ರೆ ಅವರೇ? ಕರೆಯ ಮಾತು ಬೇರೆ, ಅದ್ರಾಗ ವಾಸ್ತವಿಕ ಅಂತ ನೋಡ್ಬೇಕಾದ್ರ ರಿಸರ್ಚ್ ಮಾಡಿ ವಾಸ್ತವಿಕ ಅವ್ರು ಹೇಳಿದ ಮಾತು ಏನವ ಇದ್ದಿರ್ಬೇಕಾದ್ರೆ ನಮ್ಗೇನ ಅಧ್ಯಕ್ಷನೇ ಇಲ್ಲ. ಆದ್ರೂ ಅದ್ರ ವಿರುದ್ಧ ಅಂತ ಮಾಡಿದ್ರ ಅದೇನಂತ ಆಫನ್ಸ್. ಓಕೆ, ಥ್ಯಾಂಕ್ ಯು ಭೀಮಣ್ಣ ಖಂಡ್ರೆ ಅವರಿಗೆ ಮಾತನಾಡೋದಕ್ಕಾಗಿ. ವಚನಗಳಲ್ಲಿದೆ ಮತ್ತು ಸರ್ಕಾರದ ಪ್ರಕಟಣೆಯಲ್ಲಿದೆ, ಇವೆರಡು ಶಬ್ದಗಳನ್ನು ನಂದಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇದೊಂದು ರಿಸರ್ಚ್ ಆಗ್ಲಿ, ಇದ್ರ ಬಗ್ಗೆ ಚರ್ಚೆ ಆಗ್ಲಿ ನಾವು ಹೇಳಿದಂತ ಟೈಮಲ್ಲಿ ಇದೇ ರಿಸರ್ಚು, ಇದೇ ಚರ್ಚೆ ಆಗ್ಲಿ, ಇಲ್ಲಿಂದನೇ ಶುರುವಾಗ್ಲಿ ಅಂತ ಅವ್ರು ಹೇಳ್ತಾರೆ. ಇದು ಚರ್ಚೆನ ಶುರು ಮಾಡ್ಲಿಕ್ಕಾಗ್ಲಿ, ರಿಸರ್ಚ್ ನ ಶುರು ಮಾಡ್ಲಿಕ್ಕಾಗ್ಲಿ ಇರ್ತಕ್ಕಂಥ ವಿಧಾನ ಅಲ್ಲ. ಈಗ ಸಾಕಷ್ಟು ನಮ್ಮಲ್ಲಿ
ಒಂದು ಇವತ್ತು ಪತ್ರಿಕೆಗಳಿವೆ, ಸಂಶೋಧನೆ ಲೇಖನಗಳನ್ನು ಪ್ರಕಟಿಸ್ತಕ್ಕಂಥವು. ಅಲ್ಲಿ ಮೊದಲು ಪ್ರಕಟಿಸಬೇಕಿತ್ತು, ಸಾಕಷ್ಟು ವಿದ್ವತ್ ವಲಯದಲ್ಲಿ ಚರ್ಚೆ ಆಗಬೇಕಿತ್ತು, ಚಿಂತನೆ ಆಗಬೇಕಿತ್ತು. ಈಗ ಅವರು ಹೇಳಿದ್ರು ಆ ಪುಸ್ತಕದಲ್ಲೇ ಬಂದಿದೆ ಅಂತ. ಅಲ್ಲಿ ಅದಕ್ಕೊಂದು ದೊಡ್ಡ ಸಂಪಾದಕ ಮಂಡಳಿ ಇದೆ, ಈ ನಾಡಿನ ಅತ್ಯಂತ ಗೌರವಾನ್ವಿತ ಹಿರಿಯ ಸಂಪಾದಕ ಮಂಡಳಿ. ಅವರು ಅದನ್ನು ಗಮನಿಸಿದ್ರೆ ಖಂಡಿತ ಅವರು ಅದನ್ನ ಬರಿತಾ ಇದ್ರು, ಆ ಬಗ್ಗೆ ಉಲ್ಲೇಖ ಮಾಡ್ತಿದ್ರು. ಅವ್ರು ನಾನು ಅದಲ್ಲೇ ಹೇಳಿದೆ, 108 ಆಕರಗಳನ್ನು ಸಂಗ್ರಹಿಸಿ ಅದರಲ್ಲಿ ನಿಜವಾದ ಇದು ಯಾವುದು ಅನ್ನುವುದನ್ನು ಆಯ್ಕೆ ಮಾಡಿ ಅವರು ಬರೆದಿದ್ದಾರೆ ಅಂತ, ಆಯ್ಕೆ ಮಾಡಿದ್ದಾರೆ ಅಂತ ನಾ ಹೇಳಿದೆ. ಇವಾಗ ಇದ್ರೆ ಅಂತ ಇದ್ದೀರಲ್ಲ ತಾವು? ಇರ್ಲಿಲ್ಲ, ನಾನು ಹೇಳೋದು ಸಂಪಾದಕ ಮಂಡಳಿ ಗಮನಿಸಿದ್ರೆ. ಗಮನಿಸಿಲ್ಲ, ಅದಕ್ಕೆ ನಾನು ಗಮನಿಸಿದ್ದೀನಿ ಅಂತ ಹೇಳಿದೆ. ನಾನು ಮೊದಲೇ ಒಂದು ಮಾತು ಹೇಳಿದೆ, 100 ಶತಮಾನಗಳಿಂದ ಈ ಚರ್ಚೆ, ಚಿಂತನೆ, ಪರಿಷ್ಕರಣೆ ನಡೆದಿದೆ. ಆದ್ರೂ ಯಾರು ಇವತ್ತಿಗೂ ಆ ಬದಲಾವಣೆಯನ್ನ ಮಾಡಿಲ್ಲ. ಮಾತಾಜಿ ಅವರು ಒಂದು ಮಾತನ್ನು ಹೇಳಿದರು, ಕರ್ನಾಟಕ ಯೂನಿವರ್ಸಿಟಿ ಆಗಲಿ ಕರ್ನಾಟಕ ಸರ್ಕಾರ ಪ್ರಕಾರ ಸಾಕಷ್ಟು ತಪ್ಪುಗಳಿವೆ ಅಂತ. ನಿಜ, ಮುದ್ರಣ ದೋಷಗಳು ಅಥವಾ ಪಾಠಾಂತರಗಳು ಅಂಥವೇನಾರಿದ್ರೆ ಬದಲಾವಣೆ ಮಾಡ್ಕೋಬಹುದು, ಪರಿಷ್ಕರಣೆ ಮಾಡಬಹುದು. ಆದ್ರೆ ಮೂಲ ಅಂಕಿತವನ್ನ ಬದಲಾವಣೆ ಮಾಡುವಂತ ಅಂಕಿತ ಬದಲಾವಣೆ ಮಾಡಿಲ್ಲ. ನಾನು ಇಲ್ಲಿ ಕರ್ನಾಟಕ ಸರ್ಕಾರದ ಸಮಗ್ರ ವಚನ ಸಂಪುಟ ನಿಮ್ಮದೇ ಬುಕ್ಕಿಂದ ಒಂದು ಉಲ್ಲೇಖ ಇಲ್ಲಿ. ಅಂದ್ರೆ ಅಕ್ಕ ತನ್ನ ಗುರುಗಳಲ್ಲಿ ಕೇಳ್ತಾರೆ, ಗುರುಗಳು ಕೇಳಿದಂತಹ ಟೈಮಲ್ಲಿ, ಗುರುಗಳೇ ನನ್ನ ಮನೋವಲ್ಲಭನಾದ ಚೆನ್ನಮಲ್ಲಿಕಾರ್ಜುನನಿಗೆ ಯಾವ ಸ್ಥಾನವನ್ನು ಕೊಡಬೇಕು? ಆಗ ಗುರುಗಳು, ಮಗಳೇ ಚೆನ್ನಮಲ್ಲಿಕಾರ್ಜುನನನ್ನ ಇನ್ನು ಮುಂದೆ ಗುರುವಿನ ಸ್ಥಾನದಲ್ಲಿ ಇಟ್ಟು ಚೆನ್ನಮಲ್ಲಿಕಾರ್ಜುನ ದೇವರಿಗೂ ದೇವನಾದ ಲಿಂಗದೇವನನ್ನ ಹೃದಯಾಧೀಶನನ್ನಾಗಿ ಮಾಡಿಕೋ ಮಗಳೇ ಎಂದು ಅತ್ಯಂತ ವಾತ್ಸಲ್ಯದಿಂದ ನುಡಿದಾಗ ಅಕ್ಕನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಮೂಡಿ ಚೆನ್ನಮಲ್ಲಿಕಾರ್ಜುನ ದೇವರ ದೇವ, ಚೆನ್ನಮಲ್ಲಿಕಾರ್ಜುನ ದೇವರ ದೇವ ಎಂದು ಒಲಿಯತೊಡಗಿದಳು ಅಂತ. ಇಲ್ಲಿ ದೇವರಿಗೂ ದೇವನಾದ ಲಿಂಗದೇವನು ಅಂತ ಒಂದು ಪದ ಇಲ್ಲಿ ಬರ್ತಾ ಇದೆ, ಲಿಂಗದೇವ ಅಂತ ಹೇಳಿ. ಕೂಡಲ ಸಂಗಮ ವಿಚಾರದಲ್ಲಿಯೂ ಕೂಡ ಕೂಡಲ ಸಂಗಮ ಅನ್ನೋದು ಇತ್ತು, ಲಿಂಗದೇವ ಅನ್ನೋದಿತ್ತು ಅಂತ ಒಂದು ಉಲ್ಲೇಖ ಬರುತ್ತೆ. ಹಾಗಾದ್ರೆ ಯಾರು ಈ ಲಿಂಗದೇವ ಅನ್ನೋದು ಯಾರು? ನಿಮ್ಮ ಪ್ರಸ್ತಾಪಗಳಲ್ಲಿ ಪದೇ ಪದೇ ಯಾಕೆ ಇದು ಪುನರಾವರ್ತನೆ ಆಗ್ತಾ ಇದೆ? ಲಿಂಗದೇವ ಅನ್ನೋದು ಸೃಷ್ಟಿಕರ್ತನಾದಂತ ಪರಮಾತ್ಮನಿಗೆ ಅನ್ವಯವಾಗುವಂತ ಪದ. ಬಸವಣ್ಣನವರ ವಚನಗಳಲ್ಲಿಯೇ 9 ಕಡೆಯಲ್ಲಿ ಇದು ಪ್ರಯೋಗವಾಗಿದೆ. ಹೊತ್ತಾರ ಎದ್ದು ಲಿಂಗದೇವನ ದೃಷ್ಟಿಯಾರೆ ನೋಡದವನ ಬಾಳುವೇನವನ ಬೀಳುವೇನವನ ಅಂತ ಬರುತ್ತೆ. ಈ ರೀತಿ ಇದು ಲಿಂಗದೇವನ ಪೂಜಿಸಿ ಕುಲವನ್ನು ಅರಸುವರೇ ಅಂತ ಬರುತ್ತೆ. ಹೀಗೆ ಲಿಂಗದೇವ ಅನ್ನೋದು ದೇವರಿಗೆ ಬಸವಣ್ಣನವರಿಟ್ಟ ಹೆಸರು. ಅದನ್ನ 9 ಕಡೆಯಲ್ಲಿ ಅವರು ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ನಾವು ಪೂಜೆ ಮಾಡೋದು ಲಿಂಗದೇವರನ್ನ, ಕಟ್ಟಿಕೊಳ್ಳೋದು ಲಿಂಗದೇವರನ್ನ. ಅದಕ್ಕಾಗಿ ಲಿಂಗದೇವ ಅನ್ನೋದು ದೇವರಿಗೆ ಸಂಬಂಧಪಟ್ಟಂತದ್ದು. ಮಾತಾಡಿ ಚಂಪಾ ಅವರು ಒಂದು ಪ್ರಶ್ನೆ ಕೇಳಿ ಆಗ್ಲೇ ಚಂಪಾ ಅವರು ಅಲ್ಲ ಆಗ್ಲೇ ಒಂದು ಮಾತು ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಈಗ ನಾವೇ ಸ್ವಯಂ ಪ್ರೇರಣೆಯಿಂದ ಪುಸ್ತಕಗಳನ್ನ ವಾಪಸ್ ತಕೊಂಡ್ಬಿಡಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಸಾಮಾನ್ಯವಾಗಿ ನಿಮ್ಗೆ ಹೇಳ್ತೀನಿ, ನಾವು ಯಾವುದಾದ್ರೂ ಒಂದು ತತ್ವವನ್ನು ಹಿಡಿಬೇಕಾದ್ರೆ ಅದು ಸತ್ಯ ಇದ್ರೆ ಮಾತ್ರ ಹಿಡಿತೀವಿ. ಏನ್ರಿ, ಸತ್ಯಕ್ಕೆ ಅಪಚಾರ ಆಗುವಂತದ್ದು ನಮ್ಮ ಜೀವನದಲ್ಲಿ ಎಂದೂ ನಾವು ಮಾಡಲ್ಲ. ಒಮ್ಮೆ ಅದು ಸತ್ಯ ಅಂತ ಗೊತ್ತಾದ್ಮೇಲೆ ಎಂತ ಪ್ರಸಂಗದಲ್ಲೂ ನಾವು ವಾಪಸ್ ತಕ್ಕೊಳ್ಳೋದಿಲ್ಲ. ಒಂದ್ ವೇಳೆ ಸರ್ಕಾರ ಮುಟ್ಟುಗೋಲು ಹಾಕೊಂಡ್ರೆ ಹಾಕೊಳ್ಳಿ. ಈಗ ವಚನ ದೀಪ್ತಿ ಪುಸ್ತಕವನ್ನ ಮುಟ್ಟುಗೋಲು ಹಾಕೊಂಡ್ರು, ಏನೂ ಆಗ್ಲಿಲ್ಲ. ಅದರಿಂದ ನಾವು ಸಾವಿರಾರು ವಚನಗಳನ್ನ ಬರೆದು ಪ್ರಕಟ ಮಾಡಿ ಇವತ್ತು ಜನಗಳ ಮನಸ್ಸಿನಲ್ಲಿ ಅದನ್ನ ನೆಲೆಗೊಳ್ಳಂಗೆ ಮಾಡ್ಬಿಟ್ವಿ. ಯಾಕಂದ್ರೆ ತಾತ್ವಿಕವಾಗಿ ಆಗ್ಬೇಕಾಗಿದೆ. ಸರ್ಕಾರ ಬೇಕಿಲ್ಲ, ನಾವೇನ್ ಬೇಕಾದ್ರೂ ಪ್ರಚಾರ ಮಾಡಬಹುದು ಅಂತ ಹೇಳಿ. ಹೌದೌದು. ಯಾಕಂದ್ರೆ ಸರ್ಕಾರ, ಸಂಪ್ರದಾಯ ಇದೆಲ್ಲಕ್ಕೂ ಮೀರಿದ್ದು ದಾರ್ಶನಿಕ ಸಾಹಿತ್ಯ. ದಾರ್ಶನಿಕ ಸಾಹಿತ್ಯ, ದರ್ಶನ ಶಾಸ್ತ್ರ, ಬಿಸ್ಟಿಸಮ್ ಇದೆಯಲ್ಲ, ಇಟ್ ಇಸ್ ಬಿಯಾಂಡ್ ಕಾನೂನು ಅಥವಾ ಯಾವುದೇ ರೀತಿ ಸರ್ಕಾರ ಸಂಪ್ರದಾಯ. ದಾರ್ಶನಿಕ ಸಾಹಿತ್ಯ ಮೀರಿರಬಹುದು, ನಾವು ಮೀರಬಹುದಾ? ಒಂದು ಈ ನೆಲದ ಕಾನೂನನ್ನ ಬೇಕಾಗತ್ತಲ್ವಾ? ಹಲವರ ಭಾವನೆಗಳು ಧಕ್ಕೆ ಆಗಿದೆ, ಹಲವಾರು ಜನ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಆಗಬಾರದು, ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಾರೆ. ನಿಜ. ಉದ್ದೇಶ ಯಾವುದು ಅನ್ನೋದು ಬಹಳ ಮುಖ್ಯ. ನಮ್ಮ ಉದ್ದೇಶ ಬಸವಣ್ಣವ್ರಿಗೆ ಅಪಚಾರ ಮಾಡೋದಲ್ಲ, ಬಸವಣ್ಣವರ ತತ್ವವನ್ನ ಮತ್ತಷ್ಟು ಪ್ರಖರಗೊಳಿಸಿ ಅವರ ತತ್ವವನ್ನ ಪ್ರಚಾರ ಮಾಡೋದಾಗಿದೆ. ಅದಕ್ಕಾಗಿ ಅದು ಕ್ಷಮ್ಯ. ಓಕೆ, ಏನ್ ಹೇಳ್ತೀರಿ ಚಂಪಾ ಅವರೇ? ಈಗ ಮಾತೆ ಮಹಾದೇವಿಯವರ ಮಾತಿನ ಧಾಟಿಯನ್ನು ನೋಡಿದ್ರೆ ಒಂದು ರೀತಿ ನಿರಂಕುಶ ಪ್ರವೃತ್ತಿ. ಕಾನೂನನ್ನು ಸಹಿತ ನಾವು ಧಿಕ್ಕರಿಸಬಹುದು ಅನ್ನೋ ಮಾತೇನೈತಲ್ಲ, ಇದು ಯಾರಿಗೂ ಪಥ್ಯವಾಗದಂತ ಒಂದು ಮಾತು. ಯಾಕಂದ್ರೆ ಹಂಗಾರೆ ಹೈಕೋರ್ಟ್ನವರು ಒಂದು ನಿರ್ಣಯ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕಾಗಿತ್ತು ಇವರು? ಹೌದಲ್ರಿ? ಸುಮ್ಮನೆ ಲೌಕಿಕ ದೃಷ್ಟಿಯಿಂದ ಹೋಗಿದ್ದೀವಿ. ಸುಪ್ರೀಂ ಕೋರ್ಟ್ ಯಾಕಿದೆ ಹಾಗಿದ್ರೆ? ಲೌಕಿಕ ದೃಷ್ಟಿಯಿಂದ ಹೋಗಿರೋ ಕೋರ್ಟ್ ಇರೋದೇನಕ್ಕೆ ಹಾಕಿದ್ರೆ? ಅಲ್ಲ, ನಮಗೆ ಗೌರವ ವಚನ ಸಾಹಿತ್ಯ, ದಾರ್ಶನಿಕ ಸಾಹಿತ್ಯ ಎಲ್ಲದಕ್ಕಿಂತ ಮೇಲು ಅಂತ ಹೇಳಿದ ಮೇಲೆ ಈ ನೆಲದ ಕಾನೂನಿಗೋಸ್ಕರವಾಗಿ ನೀವು ಆ ಕಟ್ಟಳೆಗೆ ಯಾಕೆ ನಿಲುಕ್ತಾ ಇದ್ದೀರಿ ಯಾಕೆ ಅಂತ? ಲೌಕಿಕ ದೃಷ್ಟಿಯಿಂದ ಹೋಗ್ಬೇಕಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗಿರೋದು ಅಷ್ಟೇ, ಸುಪ್ರೀಂ ಕೋರ್ಟ್ಗೆ. ಆದ್ರೆ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ನಾಳೆ ತೀರ್ಪು ಕೊಟ್ಟರು ಅದಕ್ಕೆ ನೀವು ಬೆಲೆ ಕೊಡಲ್ಲ. ನೋಡೋಣ
ನಿಮ್ಮ ಕೂಡಲ ಸಂಗಮ ದೇವ ಬದಲಿಗೆ ಲಿಂಗದೇವ ಅಂತ ಬಂದ್ರೆ ಅದಕ್ಕೆ ನಿಮ್ಮ ತಕರಾರಿಲ್ಲ. ಅದನ್ನ ನಾವು ಮೊದಲೇ ಊಹೆ ಮಾಡಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ಬುದ್ಧಿವಂತರು, ತತ್ವಜ್ಞಾನಿಗಳು ಸಾಕಷ್ಟಿರ್ತಾರೆ. ಹೈಕೋರ್ಟ್ ನಲ್ಲಿ ಇಲ್ಲ, ಇಲ್ಲಿ ಯಾರಿದ್ರೋ ಗೊತ್ತಿಲ್ಲ ನಮ್ಗೆ. ಅದ್ರಿಂದ ಇರ್ತಾರಲ್ಲ, ಅವ್ರಿಗೂ ವಿಚಾರ ಮಾಡೋ ಶಕ್ತಿ ಇರುತ್ತೆ. ಯಾಕಂದ್ರೆ ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಬಸವಣ್ಣವ್ರ ಕಾಲದಲ್ಲಿ ಮೊದಲನೇ ವರ್ಣಾಂತರ ವಿವಾಹವನ್ನ ಮಾಡಿದ್ರು. ಬ್ರಾಹ್ಮಣನ ಮಗಳನ್ನ ಕೊಟ್ಟು ಸಮಗಾರ ಹರಳೆಯನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಆಗ ಆವತ್ತಿನ ಕಾನೂನಿಗೆ ಅದು ವಿರುದ್ಧ, ವರ್ಣಾಶ್ರಮ ವ್ಯವಸ್ಥೆಯ ಕಾನೂನಿಗೆ ಅದು ವಿರುದ್ಧವಾಗಿತ್ತು. ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ವಿರೋಧವಾಗುವ ಮೂಲಕವಾಗಿ ನೀವು ಕೂಡ ಇನ್ನೊಂದು ಪರಂಪರೆ ಶುರು ಮಾಡ್ತಾ ಇದ್ದೀರಿ. ಇವತ್ತು ದಾರ್ಶನಿಕ ಸಾಹಿತ್ಯ ಅದರದ್ದು ದೃಷ್ಟಿ ಇಟ್ಕೊಂಡಿದ್ವಿ ಹೊರತು ನಾವು ಉಳಿದದ್ದು ಯಾವುದು ನಾವು ಗಮನದಲ್ಲಿ ಇಟ್ಕೊಳ್ಳಲ್ಲ. ಏನ್ ಹೇಳ್ತೀರಾ ಕುಂದಗೌಡ ಅವರೇ? ಅಲ್ಲ, ಈಗೇನು ವಿಚಾರ ಬರ್ತಿದೆ ಅಂತ ಹೇಳಿದ್ರೆ, ದಾರ್ಶನಿಕ ಸಾಹಿತ್ಯದ ಎದುರುಗಡೆ ಯಾವುದೇ ಕಾನೂನಿಲ್ಲ, ಯಾರು ಬೇಕಾದ್ರೆ ಮುಟ್ಟುಗೋಲು ಹಾಕೊಳ್ಳಿ, ಸಾವಿರಾರು ವಚನಗಳನ್ನ ಅವಾಗಲೇ ಪ್ರಸಾರ ಮಾಡಿ ಆಗಿದೆ, ಜನಗಳ ಮನಸ್ಸಲ್ಲಿ ನಿಂತು ಹೋಗಿದೆ. ಅದು ಇಲ್ಲ, ಅದು ತಪ್ಪು. ಯಾಕಂದ್ರೆ ಒಬ್ಬ ವಚನಕಾರರ ಅಂಕಿತಗಳನ್ನ ಬದಲಾವಣೆ ಮಾಡೋ ಅಧಿಕಾರ ನಮಗಿಲ್ಲ. ಈ ನೆಲದ ಕಾನೂನನ್ನು ನಾವು ಗೌರವಿಸಲೇಬೇಕು ಮತ್ತು ಜನರ ಭಾವನೆಗಳಿಗೂ ನಾವು ಗೌರವಿಸಲೇಬೇಕು. ಓಕೆ, ಅಂದ್ರೆ ಏನಾಗ್ಬೇಕು ಅಂತ ಹೇಳ್ತೀರಿ ಈಗ ಮುಂದೆ? ನೆಕ್ಸ್ಟ್ ಏನಾಗ್ಬೇಕು ಅಂತ? ಈಗ ಈ ಲೈನ್ ಹಿಡ್ಕೊಂಡು ಹೊಂಟ್ರೆ ನಾಳೆ ಯಾರೋ ಒಬ್ರು ಬರ್ತಾನೆ. ಮಾತೆ ಮಹಾದೇವಿ ಅವರು ಸಹಿತ ಇಂಗ್ಲಿಷ್ ಮತ್ತು ಕನ್ನಡದ ಮೇಲೆ ಬಹಳ ಪ್ರಭುತ್ವವನ್ನು ಉಳ್ಳಂಥ ಒಬ್ಬ ಮೇಧಾವಿ. ಅದರ ಬಗ್ಗೆ ಯಾರಿಗೆ ಸಮಸ್ಯೆ, ಅವರ ಅನೇಕ ಪ್ರವಚನಗಳನ್ನು ಓದಿನಿ. ಅವರ ಕ್ರಾಂತಿಕಾರಕ ವ್ಯಕ್ತಿತ್ವದ ಬಗ್ಗೆ ನನಗೆ ಬಹಳ ಗೌರವ. ನಾಳೆ ಯಾರೋ ಬಂದು ಮಾತೆ ಮಹಾದೇವಿಯವರೇ, ನೀವು ನೂರಾರು ವಚನಗಳಿಂದ ನೀವು ಬರೆದಿರಿ, ನೀವು ಒಂದು ಅಂಕಿತವನ್ನು ಬಳಸ್ತಾ ಇದ್ದೀರಿ, ಅದರ ಬದಲಾಗಿ ನಿಮ್ಮ ನಿಜವಾದ ದರ್ಶನ ಯಾವುದು ಇರಬಹುದು ಅನ್ನೋದನ್ನ ನಾನು ಊಹೆ ಮಾಡಿಕೊಂಡು ನಿಮ್ಮ ವಚನಾಂಕಿತವನ್ನೇ ನಾನು ಬದಲು ಮಾಡಿ ಪ್ರಿಂಟ್ ಮಾಡ್ತೇನೆ ಅಂತ ಅಂದ್ರೆ ಏನಂತಾರೆ ಇವರು? ಅಂತ ಆತ್ಮವಿಶ್ವಾಸ ಇದ್ರೆ, ನನ್ನ ತತ್ವಗಳನ್ನ ಅಷ್ಟು ಚೆನ್ನಾಗಿ ತಿಳ್ಕೊಂಡು ಒಂದು ವೇಳೆ ಬದಲಾವಣೆ ಮಾಡೋ ಶಕ್ತಿ ಇದ್ರೆ ಖಂಡಿತ ಮಾಡ್ಲಿ, ಅದಕ್ಕೆ ನಾವು ಒಪ್ಕೊಳ್ತೀವಿ. ಯಾಕಂದ್ರೆ ಇವತ್ತು ಬಸವಣ್ಣನವರ ಸಾಹಿತ್ಯ, ಸಿದ್ಧಾಂತ, ದರ್ಶನವನ್ನು ಕುರಿತು ಹಗಲು ರಾತ್ರಿ ಚಿಂತನೆಯನ್ನ ಮಾಡಿ ಮತ್ತೆ ಅದನ್ನು ಯಾವ ರೀತಿ ಸಮಾಜಕ್ಕೆ ಕೊಡಬೇಕು, ಏನು ಒಂದು ಇತಿಹಾಸದಲ್ಲಿ, ಯಾಕಂದ್ರೆ ಕೆಲವು ತಪ್ಪುಗಳಾಗೋಗಿದ್ದಾವೆ. ನಿಮಿಷ ಈಗ ತೋಂಟದಾರ್ಯ ಶ್ರೀಗಳು ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ತೋಂಟದಾರ್ಯ ಶ್ರೀಗಳೇ ನಮಸ್ಕಾರ. ನಮಸ್ಕಾರ. ಈಗ ಅಕ್ಕನ ವಚನಗಳ ಅಂಕಿತದ ಬದಲಾವಣೆಯ ಬಗ್ಗೆ ಅಥವಾ ಅಂಕಿತಕ್ಕೆ ಇನ್ನೊಂದು ಅಂಕಿತ ಕೂಡ ಇದೇನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅಕ್ಕನ ವಚನಗಳ ಅಂಕಿತ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ, ಆದ್ರೆ ಅದರ ಜೊತೆಗೆ ಬೇರೆ ಒಂದು ಅಂಕಿತ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಒಪ್ಪಬಹುದಾ ನಾವಿದನ್ನ ಅಂತ? ತಪ್ಪು. ಅಕ್ಕನ ವಚನಗಳ ಪಠ್ಯ ಏನು ಈಗಾಗಿ ಪ್ರಕಟ ಆಗಿದೆ, ಆ ಪಠ್ಯವನ್ನು ತಿದ್ದೋದು ಒಂದು ಮಹಾಪಾಪ. ಅಕ್ಕ ಮಾತನಾಡಿ. ಯಾಕಂದ್ರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅಕ್ಕ ಚನ್ನಮಲ್ಲಿಕಾರ್ಜುನಯ್ಯ, ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ದೇವರ ದೇವ ಅಂತ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳಿರಬಹುದು. ಆದ್ರೆ ಅದು ಅಂಕಿತ ಅಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ಅಂದ್ರೆ ಅದನ್ನೇ ಎಲ್ಲ ಇದಕ್ಕೂ ಅನ್ವಯಿಸೋದು ತಪ್ಪು. ಅವ್ರು ಏನು ಮೂಲ ಪಠ್ಯ ಇದೆ ಆ ಪಠ್ಯವನ್ನೇ ನಾವು ಮುಂದುವರಿಸಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ವಚನ ಸಾಹಿತ್ಯದಲ್ಲಿ ಇತ್ತೀಚೆಗೆ ಇಂಥ ಅಂಕಿತ ಬದಲಾವಣೆ ಮಾಡೋದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾಡುವ ಮಹಾ ಅಪಚಾರ. ಈ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲ, ಸಂಪಾದಕರು ಮಾತನಾಡ್ತಾರೆ ತೋಂಟದಾರ್ಯ ಶ್ರೀಗಳೇ. ಇದುವರೆಗೂ ಅವ್ರು ಏನ್ ಹೇಳ್ತಾರೆ, ಮಾಡಿರಬಹುದು ಅಂತಾರೆ. ಹಾಗಾದ್ರೆ ಅವ್ರು ನೋಡಿಲ್ಲ ಅಂತ ಇತ್ತು. ತಾವು ಇಲ್ಲಿ ತಮ್ಮ ವಿಡಿಯೋ ಕ್ಯಾಮೆರಾ ಹಿಡಿದ್ರೆ ನಾನು ತೋರಿಸ್ತೀನಿ. ಸಾಕಷ್ಟು ವಚನಗಳು ಚನ್ನಮಲ್ಲಿಕಾರ್ಜುನ ದೇವರ ದೇವ ವಚನಾಂಕಿತ ಇರ್ತಕ್ಕಂಥ ವಚನಗಳನ್ನು ತೋರಿಸ್ತೀನಿ. ತಮ್ಮ ಹತ್ರ ಈ ಸಮಗ್ರ ವಚನ ಶಿವಶರಣೆಯರ ಸಮಗ್ರ ವಚನ ಸಂಪುಟ ಇದ್ರೆ ತಾವು ಈಗಲೇ ಈ ಪುಸ್ತಕಗಳನ್ನು ತಾವು ತೆರೆದು ನೋಡಬಹುದು ಗುರುಗಳೇ. ಇಲ್ಲಿ ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಎಳೆದು ತೀರದ ಮುನ್ನ ಶಿವನ ನೆನೆಯಿರೆ, ಶಿವನ ನೆನೆಯಿರೆ. ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. 82ನೇ ವಚನ. ಎನಗೇ ಕಯ್ಯ ನಾ ಪ್ರಪಂಚಿನ ಪುತ್ಥಳಿ. ಒಂದು ನಿಮಿಷ. ಆ ವಚನಗಳನ್ನು ಯಾವ್ಯಾವ ಪ್ರಸಂಗಗಳಲ್ಲಿ ಇನ್ನೂ ಸಾಕಷ್ಟು ವಚನಗಳು ಹೇಳ್ತೀನಿ ನಾನು. ವಚನ ಸಂಖ್ಯೆ 94. ಎನಗೆ ಕೈಯನ ಪ್ರಪಂಚಿನ ಬಿತ್ತೆಲ್ಲ ಜೀವ ಅದರೊಪ್ಪದ ತೆರ ಎನಗೆ ಎನ್ನ ತಪ್ಪನಪ್ಪಗಳಿ ಚನ್ನಮಲ್ಲಿಕಾರ್ಜುನ ದೇವರ ದೇವ ನೀವೇ ಅಣ್ಣಗಳಿರ. ತೋಂಟದಾರ್ಯ ಶ್ರೀಗಳೇ, ಕೆಲವೊಂದು ವಚನಗಳಲ್ಲಿ ಕೆಲವೊಂದು ಸಾಂದರ್ಭಿಕವಾಗಿ ಕೆಲವೊಂದು ಪದ ಬಳಕೆಗಳನ್ನ ಇದೇ ಅವರ ಅಂತಿಮ ಅಂಕಿತ ಎನ್ನುವ ತೀರ್ಮಾನಕ್ಕೆ ನಾವು ಬರಬಹುದೇ?
ಈಗ ಆ ಪ್ರಸಂಗಗಳಲ್ಲಿ ಅವರು ಹೇಳಿರೋದನ್ನ ಎಲ್ಲದಕ್ಕೂ ಅದನ್ನ ಅನ್ವಯಿಸಬಾರದು. ಆ ಮೂಲ ಪಠ್ಯ ಏನಿದೆ ಆ ಪಠ್ಯವನ್ನೇ ನಾವು ಮಾನ್ಯ ಮಾಡಬೇಕೇ ಹೊರತು ನಮಗ್ ತಿಳಿದ ಹಾಗೆ ನಾವು ಬಳಸ್ಕೊಳ್ಬಾರ್ದು. ನಾವು ಎಲ್ಲಾ ವಚನಕ್ಕೂ ಅದನ್ನು ಬಳಸಿಲ್ಲ. ಅದು ಈಗ ಓಕೆ, ಧನ್ಯವಾದ ತೋಂಟದಾರ್ಯ ಶ್ರೀಗಳ ಜೊತೆ ಮಾತನಾಡೋದಕ್ಕಾಗಿ. ಇನ್ನು ಬಂಜಗೆರೆ ಅವರೇ, ಈಗ ಅಂತಿಮವಾಗಿ ನಾವು ಈ ಪುಸ್ತಕದಲ್ಲಾದ್ರೂ ಕೂಡ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಸಚ್ಚಿದಾನಂದ ಅವರು ಕೆಲವು ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನ ಹಾಗೆ ಇಟ್ಟಿದ್ದಾರೆ, ಇನ್ನು ಕೆಲವು ವಚನಗಳಲ್ಲಿ ಚನ್ನ ಮಲ್ಲೇಶ ಅಂತ ಇಟ್ಟಿದ್ದಾರೆ, ಇನ್ನು ಕೆಲವು ವಚನಗಳಲ್ಲಿ ಮಾತ್ರ ಅದು ಸಂದರ್ಭಕ್ಕನುಸಾರವಾಗಿ ಏನು ಗುರುಗಳು ಹೇಳಿದ್ರಲ್ಲ, ಸಂದರ್ಭಕ್ಕನುಸಾರವಾಗಿ ಆ ತತ್ವಕ್ಕನುಸಾರವಾಗಿ ಚನ್ನಮಲ್ಲಿಕಾರ್ಜುನ ದೇವರ ದೇವ ಅಂತ ನಾನು ಎಲ್ಲಾ ವಚನಗಳಿಗೂ ಬದಲಾವಣೆ ಮಾಡಿದ್ದಾರೆ. ಫೈನಲ್ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇವ್ರೇನ್ ಬರೆದಿದ್ದಾರೆ ಇದನ್ನ ನಾವು ಸಂಶೋಧನಾ ಗ್ರಂಥ ಅಂತ ಪರಿಗಣಿಸಬೇಕಾಗತ್ತಾ, ಅಥವಾ ಈ ಗ್ರಂಥದೊಂದಿಗೆ ಒಂದು ಚರ್ಚೆ ಶುರುವಾಗ್ಲಿ ಅಂತ ನಾವು ತಿಳಿದುಕೊಳ್ಳಬಹುದಾ, ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಆದಂತಹ ಒಂದು ಬೇರೆ ಚಿಂತನೆಗಳು ವಿಚಾರಗಳು ಇದೆಯಾ? ಇಲ್ಲ, ಇವರು ಹೇಳೋ ಪ್ರಕಾರದಲ್ಲಿ ಅವರು ಕೆಲವು ವಚನಗಳಲ್ಲಿ ಬೇರೆ ಕೆಲವು ವಚನಾಂಕಿತಗಳನ್ನು ಬಳಸಿರೋದು ಇಲ್ಲವೇ ಇಲ್ಲ ಅಂತ ಏನು ಇಲ್ಲ. ಮಲ್ಲಿಕಾರ್ಜುನ ದೇವರ ದೇವ ಅನ್ನುವ ಕೆಲವು ವಚನಗಳು ಇದೆ, ಆದರೆ ಅದೊಂದೇ ಅವರ ನಿಜವಾದ ಅಂಕಿತ, ಅದು ಮಾತ್ರವೇ ಅವರ ತತ್ವದರ್ಶನಕ್ಕೆ ಒಪ್ಪಿಗೆ ಆಗುತ್ತೆ ಅಂತ ನಾವು ವಾದ ಮಾಡಿ ಇತರ ವಚನಗಳಿಗೆ ಅದರ ಅಂಕಿತಗಳನ್ನು ತಿದ್ದಬಾರದು. ಅದರ ಸಂಪುಟಗಳನ್ನು, ಶಿವಶರಣರ ವಚನಗಳ ಸಂಪುಟವನ್ನು ಸಂಪಾದನೆ ಮಾಡಿರೋರು ಯಾಕೆ ಈ ವಿಭಿನ್ನವಾಗಿರುವಂತಹ ಕೆಲವು ಪಠ್ಯಗಳನ್ನ, ಅದರೊಳಗಡೆ ಇರಬಹುದಾಗಿರೋ ವಚನಾಂಕಿತಗಳನ್ನು ಕೂಡ ಯಾಕೆ ಅವರು ಸೂಚಿಸಿದ್ದಾರೆ ಅಂತ ಹೇಳಿದ್ರೆ, ಮೂಲದಲ್ಲಿ ಅವು ಕೂಡ ಕೆಲವು ಸಲ ಬಂದಿದೆ ಅಂತ ಹೇಳಿ. ಆದ್ರೆ ಪ್ರಧಾನವಾಗಿ ಅಕ್ಕ ಬರೆದಿರುವಂತಹ ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ಅನ್ನುವಂತಹ ವಚನಾಂಕಿತ ಇರೋದ್ರಿಂದ ಅದನ್ನ ಅನಗತ್ಯವಾಗಿ ತಿದ್ದುಪಡಿ ಮಾಡೋದು, ಪರಿಷ್ಕರಣೆ ಮಾಡೋದು ಅಗತ್ಯ ಆಗೋದಿಲ್ಲ. ಸೂಕ್ತ ವಿವೇಚನೆಯಿಂದ ಇಂತಹ ನಿರ್ದಿಷ್ಟ ವಚನಕ್ಕೆ ಅವರು ನಿರ್ದಿಷ್ಟವಾಗಿ ಇದೇ ಅಂಕಿತವನ್ನು ಬಳಸಿದ್ದಾರೆ ಅಂತ ಇವರು ವಾದವನ್ನ, ತರ್ಕವನ್ನ ಮಂಡಿಸಿದರೆ ಅದನ್ನ ಚರ್ಚಿಸಿ ನೋಡಬಹುದು. ಮತ್ತೆ ಇತರ ಪ್ರಾಜ್ಞರು ಕೂಡ ಅದನ್ನ ಪರಿಶೀಲಿಸಿ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಏನು ಅಂಗೀಕಾರವನ್ನು ಕೊಡಬಹುದು. ಆ ರೀತಿಯಾದ ಸಂಶೋಧನೆಗಳಿಗೆ ಯಾವತ್ತೂ ಸ್ವಾಗತ ಇದೆ. ಓಕೆ, ಧನ್ಯವಾದ ಬಂಜಗೆರೆ ಜಯಪ್ರಕಾಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಇನ್ನು ಶ್ರಮ ಸಚ್ಚಿದಾನಂದ ಚಿಟ್ನಳ್ಳಿ ಅವರೇ, ನಿಮ್ಗೆ ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ಚಂದ್ರಶೇಖರ ಪಾಟೀಲ್ ಅವರೇ ಧನ್ಯವಾದ. ಮಾತೆ ಮಹಾದೇವಿ ಅವರೇ ಧನ್ಯವಾದ. ಕುಂದಗೋಳ ಅವರೇ ಕೂಡ ಧನ್ಯವಾದ. ಒಟ್ಟಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಅಂತೂ ಶುರುವಾಗ್ತಾ ಇದೆ. ಅದೇ ಚರ್ಚೆಯ ಮೂಲಕವಾಗಿ ಒಂದು ಅಂತಿಮ ಸತ್ಯವನ್ನ ಹುಡುಕ್ತಕ್ಕಂಥ ಪ್ರಯತ್ನವನ್ನ ಈ ನಾಡಿನ ಚಿಂತಕರು, ಪ್ರಾಜ್ಞರು ಮಾಡಲಿ ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.